21 ದಿನದ ಕಾರ್ಯಕ್ರಮ. 35ನೇ ಬ್ಯಾಚು, 16ನೇ ದಿನ, ಮನರಂಜನೆಯ ದಿನ. ಓಕೆ. ಈ ದಿನ ನಮ್ಮ ದಿನ, ಮನರಂಜನೆಯ ದಿನ. ಎಲ್ಲರೂ ನಿಮ್ಗೆ ಏನ್ ಅನಿಸುತ್ತದೆಯೋ, ಅಂದ್ರೆ ಧ್ಯಾನದ ಅನುಭವ ಅಥವಾ ಕಾರ್ಯಕ್ರಮ ಹೇಗೆ ನಡೆಯುತ್ತಿದೆ, ಅಥವಾ ನಿಮ್ಮಲ್ಲಿ ಹಾಡುಗಾರಿಕೆ, ಕವನ, ಕಾವ್ಯ ನಿಮಗೆ ಏನ್ ಅನ್ನಿಸ್ತದೆಯೋ ಅದನ್ನು ಹೇಳಿ ಮಾಸ್ಟರ್ಸ್. ಒಬ್ಬೊಬ್ಬರಾಗೆ ಹ್ಯಾಂಡ್ ರೈಸ್ ಮಾಡಿ. ಗುರುದೇವಿ ಮೇಡಮ್, ನೀವು ಸ್ಟಿಲ್ ಆಗೋದ್ರಿ ಮೇಡಮ್. ಇವಾಗ ಕೇಳುತ್ತದೆ, ಹೇಳಿ. ಹೇಳಿದ್ದೀನಿ. ಕಾವ್ಯ, ಕವನ, ಹಾಡುಗಾರಿಕೆ, ಚಿತ್ರಗೀತೆ, ವಿಚಿತ್ರಗೀತೆ ಅಥವಾ ಧ್ಯಾನದ ಅನುಭವ, ಕಾರ್ಯಕ್ರಮದ ಬಗ್ಗೆ ಯಾರಿಗಾದ್ರೂ ಏನಾದ್ರೂ ಹೇಳ್ಬೇಕು ಅನ್ಸಿದ್ರೆ ಹೇಳಿ, ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮಾಸ್ಟರ್, ಹ್ಯಾಂಡ್ ರೈಸ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಇವತ್ತು ಸಂಭ್ರಮಾಚರಣೆ, ಹಾಡು, ಮಿಮಿಕ್ರಿ ಏನಾದ್ರೂ ಇದ್ರೆ ಪ್ರದರ್ಶನ ಮಾಡಬಹುದು. ಯಾರು ಹ್ಯಾಂಡ್ ರೈಸ್ ಮಾಡ್ತಾ ಇಲ್ಲ. ಸ್ಟಾರ್ಟ್ ಮಾಡ್ತೀನಿ. ಮಾಡಿ ಮೇಡಮ್. ಸಿದ್ಧಾರೂಢರದಿದು ಹಾಡು, ಹುಬ್ಬಳ್ಳಿ ಸಿದ್ಧಾರೂಢರದ್ದೇ. ಮಾಸ್ಟರ್, ತಮಗೆಲ್ಲರಿಗೂ ಆತ್ಮನಮನಗಳು. ಸೃಷ್ಟಿಯೇ ಸಿರಬಾಗಿ ನಿಂತೈತೋ ಆರೂಢ ಗುರುವೇ, ಇಷ್ಟ ದೈವ ನೀನೇ ಎಂದೈತೋ. ಸೃಷ್ಟಿಯೇ ಸಿರಬಾಗಿ ನಿಂತೈತೋ ಆರೂಢ ಗುರುವೇ, ಇಷ್ಟ ದೈವ ನೀನೇ ಎಂದೈತೋ. ಅಷ್ಟಮದಗಳ ಮೆಟ್ಟಿದವನೇ, ಎಷ್ಟು ಹೊಗಳಲ್ಲಿ ನಿನ್ನ ಲೀಲೆ. ಸೃಷ್ಟಿಕರ್ತ ಶರಣು ಎಂದಾನೋ ಹುಬ್ಬಳ್ಳಿ ದೊರೆಯೇ, ಸೃಷ್ಟಿಯೇ ಸಿರಬಾಗಿ ನಿಂತೈತೋ. ಸೃಷ್ಟಿಯೇ ಸಿರಬಾಗಿ ನಿಂತೈತೋ ಆರೂಢ ಗುರುವೇ, ಇಷ್ಟ ದೈವ ನೀನೇ ಎಂದೈತೋ. ಸೂರ್ಯನ್ಯಾಕೋ ನಾಚಿ ಕುಂತಾನೋ ಆರೂಢ ಗುರುವೇ, ಮೋಡದೊಳಗೆ ಮುದಡಿ ಇಣಿಕ್ಯಾನೋ. ಸೂರ್ಯನ್ಯಾಕೋ ನಾಚಿ ಕುಂತಾನೋ ಆರೂಢ ಗುರುವೇ, ಮೋಡದೊಳಗೆ ಮುದುಡಿ ಇಣಿಕ್ಯಾನೋ. ಗತ್ತಿನಿಂದ ಮೂಡಿ ಬಂದು ಹೊಳೆವ ತನ್ನ ಮೊಗವ ಕಂಡು, ಕಪ್ಪು ಕಾಂತಿಗೆದರೆ ಕಣ್ಣು ಮುಚ್ಚಾನೋ. ಸಿರಬಾಗಿ ನಿಂತು ಸಿದ್ಧಾರೂಢ ಶರಣು ಎಂದಾನೋ. ಸೃಷ್ಟಿಯೇ ಸಿರಬಾಗಿ ನಿಂತೈತೋ ಆರೂಢ ಗುರುವೇ, ಇಷ್ಟ ದೈವ ನೀನೇ ಎಂದೈತೋ. ಹೊಳೆವ ಚಂದಿರ ನುಡಿಸಿ ಬಂದಿದ್ದ, ಬೆಳದಿಂಗಳನ್ನೇ ಚೆಲ್ಲಿಸು ಮನಾರಿಗೆ ಎಂದಿದ್ದ. ಹೊಳೆವ ಚಂದಿರ ನುಡಿಸಿ ಬಂದಿದ್ದ, ಬೆಳದಿಂಗಳನ್ನೇ ಚೆಲ್ಲಿಸು ಮನಾರಿಗೆ ಎಂದಿದ್ದ. ಹೊಳೆವ ನಿನ್ನ ಮಗವ ಕಂಡು ತನ್ನೊಡಲ ತಾನು ನೋಡಿಕೊಂಡು, ಕಪ್ಪು ಕಲೆಯನ್ನು ಕಂಡು ನಾಚಿದ್ದ. ಸದ್ಗುರುವೆ ಸಿದ್ಧಾರೂಢನೇ ಶರಣಾಗತಿ ಎಂದಿದ್ದ. ಸೃಷ್ಟಿಯೇ ಸಿರಬಾಗಿ ನಿಂತೈತೋ ಆರೂಢ ಗುರುವೇ,
ಇಷ್ಟ ದೈವ ನೀನೇ ಎಂದೈತೋ. ಮಳೆಯ ದೇವನು ಮಳೆಯ ಸುರುಷಾನೋ, ಮಂದಿರದ ಮುಂದಿನ ಕೆರೆಯ ತುಂಬ ಚೆಲುವ ಹರುಷಾನೋ. ಮಳೆಯ ದೇವನು ಮಳೆಯ ಸುರುಷಾನೋ, ಮಂದಿರದ ಮುಂದಿನ ಕೆರೆಯ ತುಂಬ ಚೆಲುವ ಹರುಷಾನೋ. ಒಪ್ಪಿನಿಂದ ನೀನು ಬರುತ್ತಿರೆ ಒಪ್ಪಿನಿಂದ ನೀನು ಬರುತ್ತಿರಿ, ಧನ್ಯನಾದೆ ಶಿವನು ಎಂದಾನೋ. ಸದ್ಗುರುವೆ ಸಿದ್ಧಾರೂಢ ನಿನ್ನ ನೆನೆದು ನಮಿಷಾರೋ. ಸೃಷ್ಟಿಯೇ ಶಿರವಾಗಿ ನಿಂತೈತೋ, ಆರೂಢ ಗುರುವೆ ಇಷ್ಟ ದೈವ ನೀನೇ ಎಂದನೋ. ಅಷ್ಟಮದಗಳ ಮೆಟ್ಟಿದವನೇ, ಎಷ್ಟು ಹೊಗಳಲ್ಲಿ ನಿನ್ನ ಲೀಲೆ. ಸೃಷ್ಟಿಕರ್ತ ಶರಣು ಎಂದಾನೋ, ಆರೂಢ ಗುರುವೆ ಸೃಷ್ಟಿಯೇ ಶಿರಬಾಗಿ ನಿಂತೈತೋ. ಸೃಷ್ಟಿಯೇ ಶಿರಬಾಗಿ ನಿಂತೈತೋ. ಸೃಷ್ಟಿಯೇ ಶಿರಬಾಗಿ ನಿಂತೈತೋ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಹಿರೇಮಠ್ ಮೇಡಮ್, ತುಂಬಾ ಚೆನ್ನಾಗಿತ್ರಿ. ಆ Thank you, ಟ್ಯೂನಿಂಗ್ ಅಮ್ಮ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈಗ ಕೊಡಿ, ಅನ್ಮಿಟ್ ಕೊಡಿ. ಹಾ ಮೇಡಮ್. ನಾನೇ ಒಂದು ಕಾಲಚಕ್ರದ ನಿರ್ಣಯ ಒಂದೆರಡು ಮಾತಾಡ್ತೀನಿ. ಹಾ ಮಾತು. ಕಾಲಚಕ್ರ ನಿರ್ಣಯ ಹೇಗಂದ್ರೆ, ಏರಿದವನು ಇಳಿಯಲೇಬೇಕು, ಮೆರೆದವನು ಅಳಿಯಲೇಬೇಕು, ಊರಿದವನು ಆರಲೇಬೇಕು, ಇನ್ನೊಬ್ಬರಿಗೆ ಕಷ್ಟ ಕೊಟ್ಟವನು ಜೀವನ ಪೂರ್ತಿ ಕಷ್ಟಕ್ಕೆ ಗುರಿಯಾಗಲೇಬೇಕು. ನಾನು ನನ್ನದು ಅಂದವರು ನೋವು ಅನುಭವಿಸಲೇಬೇಕು, ಆಸೆ ಪಟ್ಟವರು ನಿರಾಶೆ ಆಗಲೇಬೇಕು. ಖಡ್ಗದಿಂದ ಯುದ್ಧ ಮಾಡಿದವರು ಬೇರೆಯವರ ಖಡ್ಗದಿಂದ ಸಾಯಲೇಬೇಕು. ಮಾಟ ಮಂತ್ರದಿಂದ ಸಂಚು ಮಾಡಿದವರು ಇದೇ ತಂತ್ರ ಮಂತ್ರದಿಂದ ಸರ್ವಸ್ವಾಹ ಕಳೆದುಕೊಳ್ಳಲೇಬೇಕು. ಬಡವನಾದರೂ ಶ್ರೀಮಂತನಾದರೂ 3 ಅಡಿ 6 ಅಡಿ ಸ್ಮಶಾನ ಜಾಗಕ್ಕೆ ಹೋಗಲೇಬೇಕು. ಇದು ಕಾಲದ ನಿರ್ಣಯ. ಇದರಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕ ಆಗೋದಿಲ್ಲ. ಅದಕ್ಕೆ ಒಂದು ನಾಣ್ಣುಡಿ ಇದೆ, ರಾಜನಿರಲಿ ರಂಕನಿರಲಿ, ಯೋಗಿ ಇರಲಿ ತ್ಯಾಗಿ ಇರಲಿ, ಎಂದಿದ್ದಾರೊಂದು ದಿನ ಮರಣ ತಪ್ಪದು ಅಣ್ಣ. ಯಾರು ಇರ್ಲಿ, ಅವ ಬಂಗಾರದ ಮನೆಯಲ್ಲಿರ್ಲಿ, ಎಂತಾದ ಗುಡಿಸಲಲ್ಲಿರ್ಲಿ, ಯಾವತ್ತೂ ಮರಣ ತಪ್ಪಿದ್ದಲ್ಲ. ಅದು ಕಟ್ಟಿಟ್ಟು ಬುತ್ತಿ ನಮ್ ಬೆನ್ನಿಂದ ಇದೆ, ಆದ್ರೂ ನಮಗ್ ಗೊತ್ತಿಲ್ಲ. ಟಿಕೆಟ್ ಆಗಿದೆ, ಡೇಟ್ ಅಷ್ಟೇ ಹಾಕಿಲ್ಲ. ಡೇಟ್ ಆಗಿಲ್ಲ, ಎಲ್ಲ ರೆಡಿ ಇದೆ. ಮಾತಾಡಿ ಮೇಡಮ್. ವೇದಾಂತಿ ಮೇಡಮ್ ನಮಸ್ತೆ. ಹಿರೇಮಠ್ ಮೇಡಮ್ ನಮಸ್ತೆ. ಮಾತಾಡಿ. ನಮಸ್ತೆ ಮೇಡಮ್. ಅನುರಾಧ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ವೇದಾಂತಿ ಮೇಡಮ್ ನಮಸ್ತೆ. ಹಿರೇಮಠ್ ಮೇಡಮ್ ನಿಮಗೂ ನಮಸ್ತೆ. ನಾನು ಹಾಡಾಡ್ತೀನಿ. ಲೇಟ್ ಆಗಿ ಕೇಳಿಸ್ತಿದೆ, ಇದು ವಿಡಿಯೋ ಬಂದ್ ಮಾಡ್ಕೊಳ್ಳಿ. ಯಾಕೆ ಡಿಸ್ಟರ್ಬ್ ಅಂದ್ರೆ ನಿಮ್ದು ಮಾತು ಲೇಟ್ ಆಗಿ ಕೇಳಿಸುತ್ತೆ ನಮಗೆ. ಇವಾಗ ಕೇಳಿಸ್ತಿದೆ ಮೇಡಮ್? ಅನುರಾಧ ಮೇಡಮ್ ನಿಮ್ದು ಕೇಳಿಸ್ತಿದೆ, ವೇದಾವತಿ ಅಮ್ಮಂದು ಲೇಟ್ ಆಗಿ ಕೇಳಿಸ್ತಿತ್ತು. ಹೌದಾ? ಸರಿ, ನಾನು ಮ್ಯೂಟ್ ಮಾಡ್ಕೊಂಡಿರಿ. ನೀವು ವಿಡಿಯೋ ಆಫ್ ಮಾಡ್ಕೊಳ್ಳಿ ವೇದಾವತಿ ಅಮ್ಮ, ನಿಮ್ದು ಚೆನ್ನಾಗಿ ಕೇಳಿಸುತ್ತೆ. ಮಾಡ್ಕೊಂಡೆ. ಹಾಡಾಡ್ತೀನಿ. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಚಿಕ್ಕವ ಚಿಕ್ಕವ ಎನ್ನುತ್ತ ತನ್ನೆಯ ಗೆಳೆಯರ ಕರೆದಿತ್ತು. ಅದ ಕೇಳಿ ನಾ ಮೈ ಮರೆತೆ, ಸ್ವರವೊಂದು ಆಗಲೇ ಕಲಿತೆ. ಹಾಡಿದೆ ಈ ಕವಿತೆ, ನಾ ಹಾಡಿದೆ ಈ ಕವಿತೆ.
ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ದೂರದ ಗುಡಿಯಲ್ಲಿ ಪೂಜೆಯ ವೇಳೆಗೆ ಗಂಟೆಯು ಮೊಳಗಿತ್ತು. ಠಣ್ 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 ಎನ್ನುತ್ತ ಸೇವೆಗೆ ಎಲ್ಲರ ಕರೆದಿತ್ತು. ಅದ ಕೇಳಿ ನಾನೈತೆ ಪರವೊಂದು ಹಾಡಿದೆ ಈ ಕವಿತೆ, ನಾ ಹಾಡಿದೆ ಈ ಕವಿತೆ. ಹರಿಯುವ ನದಿಯ ನೋಡುತ್ತ ನಿಂತೆ ಅಲೆಗಳು ಕುಣಿದಿತ್ತು. ಕಲ 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 ಮಂಜುಳ ನಾದವು ಕಿವಿಗಳ ತುಂಬಿತ್ತು. ಅದ ಕೇಳಿ ನಾ ಮೈ ಮರೆತೆ ಸ್ವರವೊಂದು ಆಗಲೇ ಕಲಿತೆ. ಹಾಡಿದೆ ಈ ಕವಿತೆ, ನಾ ಹಾಡಿದೆ ಈ ಕವಿತೆ. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು. ಥ್ಯಾಂಕ್ ಯು ಮ್ಯಾಮ್, ಅವಕಾಶಕ್ಕಾಗಿ ಥ್ಯಾಂಕ್ ಯು ಮ್ಯಾಮ್. ಚೆನ್ನಾಗಿತ್ತು ಅನುರಾಧ ಮೇಡಮ್, ಥ್ಯಾಂಕ್ ಯು. ಸ್ವಲ್ಪ ಸುಭದ್ರ ಲಾಸ್ಟಲ್ಲಿ ಪರವಾಗಿಲ್ಲ ಪರವಾಗಿಲ್ಲ. ಇಲ್ಲಿ ಯಾರು ನಿಮ್ಗೆ ಅವಾರ್ಡ್ ಕೊಡಲ್ಲ ಬಿಡಿ. ಸುಭದ್ರ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ಥ್ಯಾಂಕ್ ಯು, ಚೆನ್ನಾಗಿತ್ತು. ನಮಸ್ತೆ ಸುಭದ್ರ ಮೇಡಮ್. ನಮಸ್ತೆ ಉದಯ್ ಮಠ್ ಮೇಡಮ್. ನಮಸ್ತೆ ನಮಸ್ತೆ ವೇದವತಿ ಮೇಡಮ್. ಈ ನಮಸ್ತೆ ರೀ. ಕ್ಲಾಸ್ ಚೆನ್ನಾಗಿ ನಡೀತಾ ಇದೆ, ಹೀಗೆ ಮುಂದುವರಿಯಲಿ ಅನ್ನೋ ಆಸೆ ನನ್ಗೆ ಆಗುತ್ತೆ. ಗುರುಜಿಗಳ ಆಶೀರ್ವಾದದಿಂದ ನಡೀತಾ ಇರೋ ಕ್ಲಾಸು ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಮೇಡಮ್. ನಾನೊಂದು ಹಾಡು ಹೇಳ್ತೀನಿ. ಹಾಡಿ ಮೇಡಮ್. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ ಗೆಜ್ಜೆ ದನಿಯ ಮಾಡುತ್ತ, ಒಂದೆಜ್ಜೆಯ ನಿಕ್ಕುತ ಗೆಜ್ಜೆ ಕಾಲ್ಗಳ ದನಿಯ ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟೋ ಕಂಕಣ ಕೈಯ ತಿರುವುತ ಬಾರೆ, ಕುಂಕುಮಾನ್ವಿತೆ ಪಂಕಜಲೋಚನ ವೆಂಕಟರಮಣನ ಬಿಂಕದ ರಾಣಿ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ವೃಷ್ಟಿಯ ಕರೆಯುತ್ತ ಬಾರೆ, ಮನಕ್ಕೆ ಮತಿಯ ಸಿದ್ಧಿಯ ತೋರೆ, ದಿನಕರ ಕೋಟಿ ತೇಜದಿ ಹೊಳೆಯುತ್ತ ಜನಕರಾಯನ ಕುಮಾರಿ ಬೇಗ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅತ್ತಿತ್ತಲಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲಿ, ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಅಳಗಿರಿ ರಂಗನ
ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಮೇಡಮ್, ತಮಾಷೆಗೆ ಒಂದ್ ಮಾತು ಹೇಳ್ತೀನಿ. ಹೇಳಿ. ಅಲ್ಲೊಂದ್ ಕಡೆ ಮಿಸ್ ಮಾಡಿದೆ. ಅಂದ್ರೆ ಜನಕ ರಾಜನ ಕುಮಾರಿ ವೇದ, ಅದು ಬೇಗ ಅಲ್ಲ. ಎಲ್ಲಿ ನಾನ್ ಬಂದ್ಬಿಡ್ತೀನೋ ಅಂತೇಳಿ ವರ್ಡ್ ಚೇಂಜ್ ಮಾಡ್ಬಿಟ್ರೆ ಹಂಗೆ ನೀವು. ಜನಕ ರಾಜನ ಕುಮಾರಿ ವೇದ. ಆಯ್ತು ಮೇಡಮ್, ಸರ್ ಮಾಡ್ಕೊಳ್ತೀನಿ. ಹಾ ಮೇಡಮ್, ತಪ್ಪು ಥ್ಯಾಂಕ್ ತಿಳ್ಕೊಬೇಡಿ. ಯು ಮೇಡಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ರಮೇಶ್ ಅವರು 5G ಮಾತಾಡಿ. ಮೇಡಮ್, ವೇದಾವತಿ ಮೇಡಮ್, ಹಿರೇಮಠ್ ಮೇಡಮ್, ಹೇಳಿ ರಮೇಶ್ ಅವರೇ. ಆತ್ಮ ಬಂಧುಗಳಿಗೆ ಓದೆಯಾ? ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲ್ಲಿ ಕಣ್ಣೀರು ತಂದರು. ಕಸದಂತೆ ಕಂಡರು ಮನೆಯಲ್ಲಿ ಎಲ್ಲರೂ, ದಿನವೆಲ್ಲ ಬಾಳಲ್ಲಿ ಕಣ್ಣೀರು ತಂದರು. ನಿನ್ನಂತರಂಗವ ಅವರೇನು ಬಲ್ಲರು, ನಿನ್ನನ್ನು ಹೆತ್ತವರು ಮಹಾಪುಣ್ಯವಂತರು. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಬಾಳೆಂಬಾಟದಿ ಚೆಂಡಂತೆ ಎಲ್ಲರೂ, ತನ್ನಾಸೆಯಂತೆಯೇ ಆಡೋದು ದೇವರು. ಬಾಳೆಂಬಾಟದಿ ಚೆಂಡಂತೆ ಎಲ್ಲರೂ, ತನ್ನಾಸೆಯಂತೆಯೇ ಆಡೋದು ದೇವರು. ಇಂದೆಲ್ಲ ನಾಳೆ ಸಾಯೋದು ಎಲ್ಲರೂ, ಏನಾದರೇನು ನಿನ್ನೆನ್ನು ಮರೆಯರು. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಆ ಕರ್ಣನಂತೆ ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆಯುಂಟು. ಪ್ರೀತಿಯಲ್ಲಿ ಸುಖವುಂಟು, ಸ್ನೇಹದಲ್ಲಿ ಹಿತವುಂಟು, ತ್ಯಾಗಕ್ಕೆ ಫಲವುಂಟು, ನಿನಗೊಂದು ಬೆಲೆವುಂಟು. ಬಂಗಾರದಂತ ಗುಣವ ನಿನ್ನಲ್ಲಿ ಇರುವಾಗ, ಸೋಲೆಂಬ ಭೇದದಲ್ಲಿ ನಿನಗೇನುಂಟು. ಆ ಕರ್ಣನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ.
ಆ ಕರ್ಣನಂತೆ. ಸೂಪರ್ ಸೂಪರ್ ಥ್ಯಾಂಕ್ ಯು ಎಲ್ಲ ಸೂಪರ್ ಸೂಪರ್ ಮಾಸ್ಟರ್ಸ್ಗೆ. ಸೂಪರ್ ಸೂಪರ್ ರಮೇಶ್ ಸರ್, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈಗ ನೆಕ್ಸ್ಟ್ ಲಲಿತಾ ಲಿಂಗಾರೆಡ್ಡಿ ಅವರು. ಲಲಿತಾ ಮೇಡಮ್ ಮಾತಾಡಿ. ಹಲೋ, ಮಾತಾಡಿ ಮೇಡಮ್. ಹಾ ಕೇಳಿಸ್ತಾ ಇದೆ ಮ್ಯಾಮ್? ಕೇಳಿಸ್ತದೆ Yes. ಕೇಳಿಸ್ತದೆ. ಹಾ ನಮಸ್ಕಾರ ವಿಡಿಯೋ ವೇದಾವತಿ ಆನ್ ಮೇಡಮ್. ಮಾಡ್ಕೊಳ್ಳಿ. ಹಾ ನಮಸ್ತೆ ರೀ. ಇವಾಗ ಹಾಡ್ಬಿಡ್ತೀನಿ, ಒಂದ್ ಹಾಡು ಹಾಡ್ತೀನಿ ನಾನು. ಹಾಡಿ, ಖಂಡಿತವಾಗ್ಲೂ ಹಾಡಿ. ವಿಡಿಯೋ ಆನ್ ಮಾಡ್ಕೊಳ್ಳಿ. ವಿಡಿಯೋ ಆನ್ ಆಗ್ತಾ ಇಲ್ಲ ಮ್ಯಾಮ್, ಇದು ವಿಡಿಯೋ ಆನ್ ಆಗ್ತಾ ಇಲ್ಲ. ಹೌದಾ? ಹಾ ಹಾಗೆ ಹಾಡ್ಬಿಡ್ತೀನಿ. ಹಾಡಿ ಮೇಡಮ್. ಪವಮಾನ 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 ಜಗದ ಪ್ರಣ ಸಂಕರುಷಣ ಭವ ಭಯರಣ್ಯ ದಹನ ಪವನ ಹೇಮಾ ಪಶ್ಚುಟ ಉಪದಿತ ದರಿಪ ಮಾರುತ ಕಾಮಾದಿ ವರ್ಗರಹಿತ ಕಾಮಾದಿ ವರ್ಗರಹಿತ ನಾನು ನಿರತದಲ್ಲಿ ಏನೇನೆಸಗಿದೆ ಮಾನನಿಧಿ ನಿನಗೊಪ್ಪಿತೆ ನೆನುತ ಪ್ರಾಣನಾಥ ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ ಪವಮಾನ ವಜ್ರ ಶರೀರ ಗಂಭೀರ ಮಕುಟಧರ ದುರ್ಜನವನ ಕೂಟರ ದುರ್ಜನವನ ಕೂಟರ ಅರ್ಜುನ ದ್ವಂದ್ವಜವಾನಿಲು ಜಗಮೂರ್ಜಗವರಿವಂತೆ ಗರ್ಜನೆ ಮಾಡಿ ಹೆಜ್ಜೆ ಹೆಜ್ಜೆ ನಿನ್ನಾಬ್ಜ ಪದದ ತುಳಿ ಮೂರ್ಜಗದಲ್ಲಿ ಭವ ವರ್ಜಿಪೆನೆನಿಸೋ ಪವಮಾನ 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 ಜಗದ ಪ್ರಣ ನೀನೇ ಸರ್ವಾದಿ ಗಿರ್ವಣ ಆಧ್ಯರಿಗೆ ಧ್ಯಾನ ಘನ ಪಾಲಿಪವರೆಣ್ಯ ಘನ ಪಾಲಿಪವರೆಣ್ಯ ನಾನು ನಿರತದಲ್ಲಿ ಏನೇನೆಸಗಿದೆ ಮಾನನಿಧಿ ನೀ ಕೊಪ್ಪಿತೆ ನೆನುತ ಪ್ರಾಣನಾಥ ಶ್ರೀ ವಿಜಯ ವಿಠಲನ ಕಾಣಿಸಿಕೊಡುವುದು ಭಾನುಪ್ರಕಾಶ ಪವಮಾನ 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 ಜಗದ ಪ್ರಣ. ಥ್ಯಾಂಕ್ ಯು, ಧನ್ಯವಾದ. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್, ಥ್ಯಾಂಕ್ ಯು. ಹೇಳಿ ಮೇಡಮ್. ಹೇಳಿ. ಹುಬ್ಳಿನಲ್ಲಿ ಮ್ಯಾಮ್, ನಾನು ಹುಬ್ಳಿ ಅವಳೆ, ಪಿರಾಮಿಡ್ ನಾಗ ಭೇಟಿ ಆಗಿರ್ತೀವಿ. ವಿಡಿಯೋ ಆನ್ ಆಗ್ತಾ ಇಲ್ಲ. ಹಾ ಹಲೋ ಲಲಿತಾ. ಗೊತ್ತಾಯ್ತು, ಅದೇನಾ? ನಾವು ಪಿಕ್ಚರ್ ಬಂದಿದ್ವಲ್ಲ. ಹಾ ಅದೇ ಅದೇ ದೋಸೆ ತಿಂದ್ವಲ್ಲ, ದೋಸೆ. ಹಾ ಮ್ಯಾಮ್, ಹಾ ಮ್ಯಾಮ್. ಗೊತ್ತಾಯ್ತು ಬಿಡಿ. ಥ್ಯಾಂಕ್ ಯು ರೀ, ಚೆನ್ನಾಗಿ Okay. ಆಡಿದ್ರಿ. ಹಾ ಮ್ಯಾಮ್. ನೆಕ್ಸ್ಟ್ ಪ್ರಭಾ ಮೇಡಮ್. ಪ್ರಭಾ ಮೇಡಮ್ ಮಾತಾಡಿ. ನಮಸ್ತೆ ವೇದಾವತಿ ಮೇಡಮ್, ಗುರುದೇವಿ ಮೇಡಮ್ ನಮಸ್ಕಾರ, ಹಾಗೂ ಎಲ್ಲ ಆತ್ಮಬಂಧುಗಳಿಗೆ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ಕಾರ ನಾನು ಮೇಡಮ್. ಒಂದ್ ಕತೆ ಹೇಳ್ಬೇಕಂತಿದ್ದೀನಿ. ಹೇಳಿ ಹೇಳಿ ಹೇಳಿ. ಹೇಳಿ. ಒಂದ್ ಊರಲ್ಲಿ ಒಬ್ಬ ವರ್ತಕರಿದ್ರು. ಒಂದು ರಾಜ್ಯದಾಗನೆ ವರ್ತಕ ಅಂದ್ಕೊಳ್ಳಿ, ವಿದೇಶಕ್ಕೆ ಹೋಗ್ತಾ ಇರ್ತಾರ, ಬಿಸ್ನೆಸ್ ಸಲುವಾಗಿ ಎಲ್ಲ ಮಾಡ್ತಾ ಇರ್ತಿರ್ತಾರೆ. ಅವ್ರಿಗೆ 4 ಪತ್ನಿಯರಿದ್ರು. 4 ಪತ್ನಿಯರು
ಬರೋದು ವರ್ತಕ ಬರೋದು ಲೇಟ್ ಆದ್ಕೂಳೆ ಒಂದೊಂದು ಪತ್ರ ಬರ್ಯಾಕತ್ರು. ಆ ದೇಶದಲ್ಲಿ ಹಿಂಗ ಸುಗಂಧ ದ್ರವ್ಯ ಸಿಗ್ತಾವ, ಅವತ್ತು ಸುಗಂಧ ದ್ರವ್ಯ ತಗೊಂಡ್ ಮತ್ತೆ ಒಂದು ಲಿಸ್ಟ್ ಮಾಡಿ ಕಳಿಸ್ಬಿಟ್ರು. ಎರಡನೇದವಳು ಅಲ್ಲಿ ಬಟ್ಟೆ ಚೆನ್ನಾಗಿರ್ತಾವ ಮತ್ತ ಆ ರೀತಿ ಬಟ್ಟೆಗಳನ್ನ ಹೊಸ ಹೊಸ ಉಡುಪುಗಳು ಇರ್ತಾವ ಅವ್ನ ಕಳಿಸ್ಕೊಡು ಅಂದ್ರು. ಇನ್ನೊಬ್ಳು ವಜ್ರ ವೈಡೂರ್ಯ ಆಭರಣಗಳು ಚೆನ್ನಾಗಿರ್ತಾವ ಅದಕ್ಕೆ ಕಳಿಸಂದ್ಲು. ನಾಲ್ಕನೇದವಳು ಹೇಳಿದ್ಲು ನನ್ಗೇನು ಕಳ್ಸೋದ್ ಬೇಡ, ನೀವು ಬಂದ್ರೆ ಸಾಕಂದ್ಲು. ಅದೇ ರೀತಿ ನಾವು ಕೂಡ ಮನುಷ್ಯರು ಪ್ರತಿಯೊಬ್ರು ಹಂಗ ಆಗ್ತಿರ್ತದ. ಈಗ ಮತ್ತ ವಿದೇಶದಿಂದ ಅದೆಲ್ಲ ಬಂದ್ರು, ಬರೋ ಮುಂದೆ ಏನ್ ಮಾಡಿದ್ರು, ಅವ್ರವ್ರು ಯಾರ್ಯಾರು ಏನೇನ್ ಬೆಳೆದ್ರು ಅವ್ರವ್ರ ಬಾಕ್ಸ್ಗಳನ್ನ ಅವ್ರವ್ರ ಮನೆಗೆ ಅವ್ರ 4 ಮಂದಿ ಹೆಣ್ಮಕ್ಳಿಗೆ 3 ಮಂದಿ ಹೆಣ್ಮಕ್ಳಿಗೆ ಕಳಿಸ್ಕೊಟ್ರು. ಆಮೇಲೆ 4ನೇ ದತ್ತಕ್ಕೆ ಅವನು ಬಂದ. ಆವಾಗ ಮೊದ್ಲನಿದ್ದ 3 ಪತ್ನಿಯರು ಬೇಜಾರ್ ಮಾಡ್ಕೊಂಡು ರಾಜನಿಗೆ ಕಂಪ್ಲೇಂಟ್ ಕೊಟ್ರು, ನಮ್ಮತ್ತೆಗ್ ಬಂದಿಲ್ಲ ನಮ್ಮ ಪತಿ, ಹಿಂಗ್ ಹೋಗಿದಾರೆ ಚಿಕ್ಕವ್ರಂತೆ. ಅವಾಗ ಒಂದಿನ ಸಭೆ ಕರೆದು ಅವನ್ ಕೇಳಿದಂತೆ, ಯಾಕಪ್ಪ ಹಿಂಗ್ ಮಾಡಿದ್ರಿ, ಏನಾಗೈತೆ ಅಂತ. ಇಲ್ಲ, ನಾನು ಅವ್ರು ಏನೇನು ಹೇಳಿದ್ರು ಅವ್ರವ್ರಿಗೆ ಹೇಳಿದ ಪ್ರಕಾರ ನಾನು ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ಅವ್ರು ನನ್ ಕರ್ದಿರ್ಲಿಲ್ಲ, ನನ್ ಚಿಕ್ಕ ಪತ್ನಿ ಕರ್ದಿದ್ಲು, ಅದಕ್ಕೆ ನಾನು ಅವ್ರ ಮನೆಗ್ ಬಂದಿದ್ದೇನೆ ಅಂತ. ಅವಾಗ ರಾಜ ಏನಂದ್ರೆ, ಹೌದು ಅವತ್ ಮಾಡಿದ್ ಕರೆಕ್ಟ್ ಇದೆ ಅಂತೇಳಿ ಅವ್ರಿಗೆ ಸಮಾಧಾನ ಹೇಳ್ಬಿಟ್ರು. ಇದೇ ರೀತಿ ನಾವು ಕೂಡ ನಮ್ಮ ಲೈಫ್ನಾಗ ಪರಮಾತ್ಮಕ ಇದ್ದೇ ವರ್ತಕನೇ ನೀನ್ ಪರಮಾತ್ಮ ಅಂತ ತಿಳ್ಕೊಳ್ಳೋ, ಅವಾಗ ಬೇಡಿದೆಲ್ಲ ವಸ್ತುಗಳನ್ನ ನಮ್ಗೆಲ್ಲ ಕೊಡ್ತಾನೆ ಇರ್ತಾನ. ನಾವು ಅವನೊಬ್ಬನು ಬಿಟ್ಬಿಡ್ತೇವೆ, ಎಲ್ಲಾ ವಸ್ತು ನಾವು ಬೇಕು, ಅವ ಮಾತ್ರ ಬೇಡ. ನಮ್ ಇಚ್ಛಾ ಎಲ್ಲ ಅವ್ನ್ ಪೂರ್ತಿ ಮಾಡ್ಬೇಕಂತ ನಮ್ಗ್ ಸಂಕಲ್ಪಗಳು ಇರ್ತಾವ. ಆ ಸಂಕಲ್ಪನ ಈಗ ಬೇಡ, ಅದ್ರ ಮೇಲೆ ನಾನೇ ಅವನ ಗತೆಕ ಇರೋನು ಅಂತ ಅವ್ನ್ ವಿಚಾರ ಮಾಡ್ಬೇಕು ನಾವು ಯಾವಾಗ್ಲು. ಅವನೊಬ್ನ ಹಿಡ್ಕೊಂಡ್ಬಿಟ್ರೆ ಎಲ್ಲ ಸಿಗ್ತದಲ್ಲ. ಅದೇ ರೀತಿ ಮಹಾತ್ಮರು ಒಂದ್ ಕಡೆ ಹೇಳ್ತಾರ, ನಾವ್ ಹೆಂಗಿರ್ಬೇಕಂದ್ರೆ 100 ವರ್ಷ ಬದುಕುವುದನ್ನು ಬೇಡಬೇಡಿ, ಇರುವಷ್ಟು ವರ್ಷ ಆರೋಗ್ಯವಾಗಿರೋದನ್ನ ಬೇಡ್ಕೊಳ್ಬೇಕು. ಆಮೇಲೆ ಅಷ್ಟು ಬೇಕು ಇಷ್ಟು ಬೇಕು ಅಂತ ಅಲ್ಲಿ ಕಂಡೀಷನ್ ಅವ್ನಿಗೆ ಹಾಕೋದ್ ಬೇಡ. ಅವ್ ಎಷ್ಟ್ ಸಿಗ್ತೈತೆ ಅಷ್ಟ್ರಾಗ ನಾವು ಅನ್ಭವಿಸು ತೃಪ್ತಿಯಿಂದ ಇರೋಣ ಅಂತ. ಭೂರಿ ಭೋಜನ ಬೇಕೆಂದು ಕೇಳಬೇಡಿ, ದೊರಕಿದನ್ನು ತಿನ್ನುವ ರುಚಿ ಮತ್ತು ಅರಗಿಸಿಕೊಳ್ಳೋ ಶಕ್ತಿ ಪಡ್ಕೊಳ್ಳೋ. ಬಿರುದು ಬಾವುಲಿಗಳನ್ನು ಬಯಸಬೇಡ, ಆಂತರಿಕ ಬೆಳವಣಿಗಾಗಿ ಪ್ರಾರ್ಥಿಸಿ ಅಂತ. ಹಿಂಗ ನಮ್ಗೆ ಇಷ್ಟಿಷ್ಟನ್ನ ನಾವು ಸ್ವೀಕಾರ ಮಾಡ್ಕೊತ ಹೋದ್ವಿ ಅಂದ್ರ ನಮ್ಮ ಮನಸ್ಸಿಗೂ ಶಾಂತಿ ಇರ್ತದೆ. ಆಮೇಲೆ ಆಶಾ ಆಮೇಶಗಳಿಗೂ ನಾವು ಬ್ರೇಕ್ ಹಾಕಿದಂಗ ಆಗ್ತದಂತ ಈ ಕತೆ ಮೂಲಕ ತಿಳಿತದೆ. ಧನ್ಯವಾದ. ಅರ್ಥಗರ್ಭಿತವಾದ ಕತೆ, ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಟೀಚರ್ ರಾಜಪ್ಪ ಅವರು ರಾಜಪ್ಪ ಅವರು ಮಾತಾಡಿ. ಮೇಡಮ್ ಯಾಕೆ ರಾಜಪ್ಪ ಆದ್ರಿ? ಡಾಕ್ಟರ್ ಶಶಿಕಲಾ ಮೇಡಮ್ ಹೋಗಿ ರಾಜಪ್ಪ ಯಾಕಾದ್ರಿ? ಓಹೋ, ನೀನೆಲ್ಲೋ ನಾನಲ್ಲಿ. ಹಂಗೆ. ನಮಸ್ತೆ ನಮಸ್ತೆ ಮೇಡಮ್, ನಮಸ್ತೆ ವೇದಾವತಿ ಮೇಡಮ್, ನಮಸ್ತೆ ಗುರುದೇವಿ ಮೇಡಮ್, ನಮಸ್ತೆ ಆಲ್ ಮಾಸ್ಟರ್ಸ್. ನಾನು ನಿನ್ನೆ ವರಮಹಾಲಕ್ಷ್ಮಿ ಆಯ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದೀನಿ. ಹೇಳ್ಬೋದಾ? ವರಮಹಾಲಕ್ಷ್ಮಿ ವ್ರತದ ಮಹತ್ವ, ಅಷ್ಟಲಕ್ಷ್ಮಿಯರ ಪೂಜೆ ಮಹತ್ವ. ಮಹಾಲಕ್ಷ್ಮಿ ಅಂದರೆ ಶ್ರೀಮನ್ನಾರಾಯಣನ ಮಡದಿ. ತನ್ನನ್ನು ಪೂಜಿಸುವವರಿಗೆ ಬೇಕಾದ ವರಗಳನ್ನು ನೀಡುವವಳೇ ವರಮಹಾಲಕ್ಷ್ಮಿ. ವರ ಎಂದರೆ ಶ್ರೇಷ್ಠ ಅಂತಲೂ ಅರ್ಥವಿದೆ. ಆದ್ದರಿಂದ ವರಮಹಾಲಕ್ಷ್ಮಿ ಅಂದರೆ ಶ್ರೇಷ್ಠಳಾದ ಮಹಾಲಕ್ಷ್ಮಿ ಎಂದು ಅರ್ಥವಾಗುತ್ತದೆ. ಇಂತಹ ವರಮಹಾಲಕ್ಷ್ಮಿಯ ಮಹಾಲಕ್ಷ್ಮಿಯು 8 ರೂಪದಲ್ಲಿ ಇರುತ್ತಾಳೆ ಎಂಬುದು ಪ್ರತೀತಿ. ಆದಿಲಕ್ಷ್ಮಿ, ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವೀರಲಕ್ಷ್ಮಿ, ವಿಜಯಲಕ್ಷ್ಮಿ ಮತ್ತು ವಿದ್ಯಾಲಕ್ಷ್ಮಿಯರೇ ಆ ಅಷ್ಟಲಕ್ಷ್ಮಿಯರು. ಆದಿಲಕ್ಷ್ಮಿ ಅಂದರೆ ಹೆಸರೇ ಸೂಚಿಸುವಂತೆ ಮೂಲ ಪ್ರಕೃತಿಯಾದ ಲಕ್ಷ್ಮೀ ದೇವತೆ. ಆದಿಶಕ್ತಿ, ಜಗತ್ತನ್ನೆಲ್ಲ ಕಾಪಾಡುತ್ತಿರುವ ಶಕ್ತಿ ದೇವತೆ. ವೈಕುಂಠದಲ್ಲಿ ಶ್ರೀಮನ್ನಾರಾಯಣನ ತೊಡೆಯೇರಿ ಕುಳಿತು ರಾರಾಜಿಸುತ್ತಿರುವ ಚತುರ್ಭುಜಳಾದ ಲಕ್ಷ್ಮೀದೇವಿ. ಧನಲಕ್ಷ್ಮಿ ಅಂದರೆ ಸಂಪತ್ತಿನ ಅಧಿದೇವತೆ. ಷಡ್ಭುಜೆಯಾದ ಈಕೆಯು ಕೃಪೆ ಮಾಡಿದರೆ ಚಿನ್ನದ ನಾಣ್ಯಗಳು ಹರಿದು ಬರುತ್ತವೆ. ಧಾನ್ಯಲಕ್ಷ್ಮಿ ಅಂದರೆ ದವಸ ಧಾನ್ಯಗಳ ಅಧಿದೇವತೆ. ಸಮೃದ್ಧವಾದ ಬೆಳೆಯನ್ನು ಕೊಡುವ ಅಷ್ಟಭುಜೆಯಾದ ಲಕ್ಷ್ಮೀದೇವಿ.
ಗಜಲಕ್ಷ್ಮಿ ಅಂದರೆ ಅಧಿಕಾರ ಹಾಗೂ ಶ್ರೇಯಸ್ಸನ್ನು ಉಂಟು ಮಾಡುವಾಕೆ. ಈಕೆಯ ಅಕ್ಕಪಕ್ಕದಲ್ಲಿರುವ 2 ಆನೆಗಳು ಈಕೆಯ ಮೇಲೆ ನೀರನ್ನು ಪ್ರೋಕ್ಷಿಸುತ್ತಾ ಇರುತ್ತವೆ. ಇದು ಗಜಲಕ್ಷ್ಮಿಯ ಸ್ಥಿತಿ ಹೇಗಿರುತ್ತೆ ಅಂತ. ಸಂತಾನ ಲಕ್ಷ್ಮಿ ಅಂದರೆ ಹೆಸರೇ ಹೇಳುವಂತೆ ಸಂತಾನ ಭಾಗ್ಯವನ್ನು ಕರುಣಿಸುವಾಕೆ. ಮನುಷ್ಯರಿಗೆ ದೀರ್ಘವಾದ ಆಯಸ್ಸನ್ನು ಕರುಣಿಸಿ ಪುತ್ರ ಪೌತ್ರರನ್ನೆಲ್ಲ ನೀಡುವಾಕೆ. ಈಕೆಯ ಮಡಿಲಲ್ಲಿ ಸದಾ ಒಂದು ಮಗು ಇರುತ್ತದೆ. ವೀರಲಕ್ಷ್ಮಿ ಅಂದರೆ ಧೈರ್ಯ ಲಕ್ಷ್ಮಿ, ಮನುಷ್ಯರಿಗೆ ಧೈರ್ಯ ಹಾಗೂ ಶಕ್ತಿಯನ್ನು ನೀಡುವ ಅಷ್ಟಭುಜೆ ಲಕ್ಷ್ಮೀ ದೇವಿ. ವಿಜಯಲಕ್ಷ್ಮಿ ಅಥವಾ ಜಯಲಕ್ಷ್ಮಿ ಅಂದರೆ ಮನುಷ್ಯರಿಗೆ ಅವರ ಸಕಲ ಕಾರ್ಯಗಳಲ್ಲಿ ಜಯವನ್ನು ಕರುಣಿಸುವ ಅಷ್ಟಭುಜೆ ಲಕ್ಷ್ಮೀ ದೇವಿ. ವಿದ್ಯಾಲಕ್ಷ್ಮಿ ವಿದ್ಯೆ ಬುದ್ಧಿಗಳನ್ನು ನೀಡುವ ಅಧಿದೇವತೆ. ಈ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದರೆ ಅಷ್ಟ ದರಿದ್ರಗಳು ದೂರವಾಗಿ ಅಷ್ಟ ಸೌಭಾಗ್ಯಗಳು ಅಂದರೆ ಅಷ್ಟ ಐಶ್ವರ್ಯಗಳು ಲಭಿಸುತ್ತವೆ ಎಂಬ ನಂಬಿಕೆ ಇದೆ. ಅಷ್ಟ ದರಿದ್ರಗಳು ಯಾವುವು ಎಂದರೆ ನಿರ್ದಿಷ್ಟವಾಗಿ ಹೇಳಲಾಗದಿದ್ದರೂ ಧನ, ಧಾನ್ಯ, ಗೃಹ, ಆಯಸ್ಸು, ಧೈರ್ಯ, ಶೌರ್ಯ, ಆರೋಗ್ಯ, ಸಂತಾನ, ವಿದ್ಯೆ, ಶಾಂತಿ, ಕೀರ್ತಿಗಳೇ ಮೊದಲಾದ ಸೌಭಾಗ್ಯಗಳು ಅಷ್ಟ ಐಶ್ವರ್ಯಗಳು ಎಂದುಕೊಳ್ಳಬಹುದು. ಅವುಗಳು ಇಲ್ಲದಿದ್ದರೆ ಅದೇ ಅಷ್ಟದಾರಿದ್ರ್ಯ ಎಂದುಕೊಳ್ಳಬಹುದು. ಅಷ್ಟಲಕ್ಷ್ಮಿಯರ ಪೂಜಾ ಮಹತ್ವ. ಇದಕ್ಕೆ ಒಂದು ಕತೆ ಇದೆ, ಕಾಲನೇಮಿಯ ಕತೆ. ಒಮ್ಮೆ ಕಾಲನೇಮಿ ಎಂಬ ಒಬ್ಬ ರಾಕ್ಷಸ ತಪಸ್ಸಿನಲ್ಲಿ ಬ್ರಹ್ಮನನ್ನು ಮೆಚ್ಚಿಸಿ ಆತನಲ್ಲಿ ವಿಚಿತ್ರವಾದ ವರವನ್ನು ಬೇಡುತ್ತಾನೆ. ತನಗೆ ಮರಣವೇ ಬರಬಾರದು ಮತ್ತು ಶ್ರೀಮನ್ನಾರಾಯಣನನ್ನು ಆಶ್ರಯಿಸಿ ಇದ್ದ ಆಶ್ರಯಿಸಿ ಇದ್ದಂತಹ ಅಷ್ಟಲಕ್ಷ್ಮಿಯರನ್ನು ತನ್ನ ಮನೆಯಲ್ಲಿ ಬಂದು ನೆಲೆಸಬೇಕು ಎಂದು ಆತ ಬೇಡುತ್ತಾನೆ. ಆದರೆ ತಾನು ಚಿರಾಯುವಾಗಿದ್ದು ಅಷ್ಟ ಐಶ್ವರ್ಯಗಳಿಂದ ಕೂಡಿಕೊಂಡಿರಬೇಕು ಎಂದು ಆತ ಬಯಸುತ್ತಾನೆ. ಆಗ ಬ್ರಹ್ಮನು ಜಾತಸ್ಯ ಮರಣಂ ಧ್ರುವಂ ಅಂದರೆ ಹುಟ್ಟಿದವರೆಲ್ಲರೂ ಸಾಯಲೇಬೇಕು, ಆದ್ದರಿಂದ ಮರಣವೇ ಇಲ್ಲದಂತೆ ವರ ಕೊಡಲು ಸಾಧ್ಯವಿಲ್ಲ. ಆದರೆ ಆ ಅಷ್ಟಲಕ್ಷ್ಮಿಯರು ನಿನ್ನ ಮನೆಯಲ್ಲಿ ನೆಲೆಸುವಂತೆ ಮಾಡುತ್ತೇನೆ. ಅವರು ಎಲ್ಲಿಯ ತನಕ ನಿನ್ನ ಮನೆಯಲ್ಲಿ ನೆಲೆಸಿರುತ್ತಾರೋ ಅಲ್ಲಿಯ ತನಕ ನಿನಗೆ ಮರಣವಿಲ್ಲ ಎಂಬ ವರವನ್ನು ನೀಡುತ್ತಾನೆ. ಅಂತೆಯೇ ಅಷ್ಟಲಕ್ಷ್ಮಿಯರು ಕಾಲನೇಮಿಯ ಅರಮನೆಯಲ್ಲಿ ಹೋಗಿ ನೆಲೆಸುತ್ತಾರೆ. ಕಾಲನೇಮಿಯು ಪ್ರತಿನಿತ್ಯವೂ ಅಷ್ಟಲಕ್ಷ್ಮಿಯರನ್ನು ಭಕ್ತಿಯಿಂದ ಪೂಜಿಸುತ್ತಾ ಸಕಲ ಸೌಭಾಗ್ಯಗಳೊಂದಿಗೆ ಸುಖವಾಗಿರುತ್ತಾನೆ. ಇದರಿಂದಾಗಿ ಕಾಲಕ್ರಮೇಣ ಆತನಲ್ಲಿ ಅಹಂಕಾರ ಉದ್ಭವಿಸುತ್ತದೆ. ಹೀಗಾಗಿ ಆತನು ಲೋಕಕಂಟಕನಾಗುತ್ತಾನೆ. ಭೂಲೋಕದ ಜನರನ್ನೆಲ್ಲ ಹಿಂಸಿಸಿದ್ದು ಮಾತ್ರವಲ್ಲದೆ ದೇವಲೋಕದ ಮೇಲೂ ದಾಳಿ ಮಾಡಿ ದೇವೇಂದ್ರನನ್ನು ಯುದ್ಧದಲ್ಲಿ ಸೋಲಿಸುತ್ತಾನೆ. ಸೋತಂತಹ ದೇವೇಂದ್ರನು ಯಥಾ ಪ್ರಕಾರವಾಗಿ ಶ್ರೀಮನ್ನಾರಾಯಣನಲ್ಲಿಗೆ ಹೋಗಿ ದೂರುತ್ತಾನೆ. ಅಷ್ಟಲಕ್ಷ್ಮಿಯರು ಕಾಲನೇಮಿಯನ್ನು ತೊರೆಯದೇ ಇದ್ದಲ್ಲಿ ಆತನನ್ನು ಕೊಲ್ಲುವುದು ಸಾಧ್ಯವಿಲ್ಲ ಎಂಬುದನ್ನು ಅರಿತು ಶ್ರೀಮನ್ನಾರಾಯಣನು ಒಂದು ಉಪಾಯವನ್ನು ಮಾಡುತ್ತಾನೆ. ಕಾಲನೇಮಿಯು ತಾನಾಗಿ ಅಷ್ಟಲಕ್ಷ್ಮಿಯರನ್ನು ಒದ್ದು ಓಡಿಸುವಂತೆ ಮಾಡುತ್ತಾನೆ. ಒಂದು ರಾತ್ರಿ ನೇಮಿಯು ಮಲಗಿ ಗಾಢವಾಗಿ ನಿದ್ರಿಸುತ್ತಿರುವಾಗ ಅವನಿಗೆ ಒಂದು ದುಸ್ವಪ್ನ ಬೀಳುತ್ತದೆ. ಆ ಕನಸಿನಲ್ಲಿ ಅಷ್ಟಲಕ್ಷ್ಮಿಯರು ಒಬ್ಬೊಬ್ಬರಾಗಿ ಆತನಲ್ಲಿಗೆ ಬಂದು ಆತನ ದುಷ್ಕೃತ್ಯಗಳನ್ನೆಲ್ಲ ಹೇಳಿ ಆತನಿಗೆ ಚೆನ್ನಾಗಿ ಬೈದು ಅಹಂಕಾರದಿಂದ ಕೂಡಿರುವ ನಿನ್ನ ಮನೆಯಲ್ಲಿ ನಾನು ಇರುವುದಿಲ್ಲ, ಈ ಕ್ಷಣವೇ ನಾನು ಇಲ್ಲಿಂದ ತೆರಳುತ್ತೇನೆ ಎನ್ನುತ್ತಾ ಪ್ರತಿಯೊಬ್ಬರೂ ತೆರಳುತ್ತಾರೆ. ಕೊನೆಯಲ್ಲಿ ವಿಕಾರ ರೂಪದ ಸ್ತ್ರೀಯೋರ್ವಳು ಬಂದು ವಿಕಟ ಅಟ್ಟಹಾಸಗೈಯುತ್ತಾ, ಕಾಲನೇಮಿ, ಇದೋ ನೋಡು, ನಾನೇ ದರಿದ್ರ ಲಕ್ಷ್ಮಿ. ಆ ಅಷ್ಟಲಕ್ಷ್ಮಿಯರು ನಿನ್ನನ್ನು ತೊರೆದು ಹೋದರೆ ಹೋಗಲಿ, ನಿನ್ನೊಡನೆ ನಾನಿದ್ದೇನೆ, ನಾನು ನಿನ್ನ ಕೈ ಬಿಡುವುದಿಲ್ಲ ಎನ್ನುತ್ತಾ ಆತನ ಸನಿಹಕ್ಕೆ ಬಂದು ಅವನ ಕೈ ಹಿಡಿಯಲು ಬರುತ್ತಾಳೆ. ನಿದ್ದೆಯಲ್ಲಿರುವ ಕಾಲನೇಮಿಯೋ ಅವಳಿಂದ ತಪ್ಪಿಸಿಕೊಳ್ಳುತ್ತಾ, ಛೇ ದರಿದ್ರವೇ, ಹತ್ತಿರ ಬರಬೇಡ, ತೊಲಗು ಎನ್ನುತ್ತಾ ಆಕೆಯ ಹತ್ತಿರ ಬಂದಾಗಲೆಲ್ಲ ಆಕೆಯನ್ನು ಹೊಡೆದು ಓಡಿಸುತ್ತಾನೆ. ಅಷ್ಟರಲ್ಲಿ ಅವನಿಗೆ ಎಚ್ಚರವಾಗುತ್ತದೆ. ಕಣ್ಣು ತೆರೆದು ನೋಡುತ್ತಾನೆ, ಆತನು ಹೊಡೆದು ಓಡಿಸಿದ್ದು ಆ ದರಿದ್ರ ಲಕ್ಷ್ಮಿಯನ್ನಲ್ಲ, ಒದ್ದದ್ದು ಆ ಅಷ್ಟಲಕ್ಷ್ಮಿಯರನ್ನು. ಅವನಿಗೆ ಸರಿಯಾಗಿ ಎಚ್ಚರವಾಗುವುದರೊಳಗಾಗಿ ಅಷ್ಟಲಕ್ಷ್ಮಿಯರು ಅವನನ್ನು ತೊರೆದು ವೈಕುಂಠಕ್ಕೆ ಹೋಗಿ ಆಗಿತ್ತು.
ತಾನೇ ನೇರವಾಗಿ ವೈಕುಂಠಕ್ಕೆ ಹೋಗಿ ಆ ಅಷ್ಟಲಕ್ಷ್ಮಿಯರನ್ನು ಪುನಃ ಕರೆತರುತ್ತೇನೆ ಎಂದುಕೊಂಡು ಕಾಲನೇಮಿಯು ತಾನೂ ವೈಕುಂಠಕ್ಕೆ ತೆರಳುತ್ತಾನೆ. ಅಲ್ಲಿ ಅಷ್ಟಲಕ್ಷ್ಮಿಯರನ್ನು ಕೈ ಹಿಡಿದು ಎಳೆದಾಗ ಶ್ರೀಹರಿಯು ಆತನನ್ನು ತಡೆಯುತ್ತಾನೆ. ಅವರಿಬ್ಬರಿಗೂ ಯುದ್ಧವಾಗುತ್ತದೆ. ಶ್ರೀಹರಿಯು ಕಾಲನೇಮಿಯನ್ನು ಕೊಲ್ಲುತ್ತಾನೆ. ಸಾಯುವಾಗ ಕಾಲನೇಮಿಗೆ ಇದೆಲ್ಲವೂ ಈ ಶ್ರೀಮನ್ನಾರಾಯಣನ ಕುತಂತ್ರ ಎಂಬುದು ಅರ್ಥವಾಗುತ್ತದೆ. ಹೀಗಾಗಿ ನಾನು ಇನ್ನೂ ಮರುಜನ್ಮಗಳನ್ನು ತಳೆದು ಬಂದು ನಿನ್ನೊಡನೆ ದ್ವೇಷ ಸಾಧಿಸುತ್ತೇನೆ ಎಂದು ಶಪಥ ಮಾಡುತ್ತಾನೆ. ಅದರಂತೆ ಮುಂದೆ ಕಂಸ ಮತ್ತು ಕೌಂಡ್ಲಿಕನಾಗಿ ಜನಿಸಿ ಬಂದು ಹರಿಯೊಡನೆ ಹಗೆತನ ಸಾಧಿಸಲು ಹೋಗಿ ಸಾವನ್ನಪ್ಪುತ್ತಾನೆ. ಇದರಿಂದಾಗಿ ಅಷ್ಟಲಕ್ಷ್ಮಿಯರ ಪೂಜೆಯ ಮಹತ್ವ ಎಷ್ಟು ಎಂಬುದು ಅರಿವಾಗುತ್ತದೆ. ತಿಳಿಯದೆಯೂ ಕೂಡ ಧನವನ್ನಾಗಲಿ, ಧಾನ್ಯವನ್ನಾಗಲಿ, ಹೊಸ್ತಿಲನ್ನಾಗಲಿ, ಪುಸ್ತಕವನ್ನಾಗಲಿ, ಆಹಾರವನ್ನಾಗಲಿ ತುಳಿಯಬಾರದು, ಒದೆಯಬಾರದು. ಏಕೆಂದರೆ ಅವೆಲ್ಲವೂ ಲಕ್ಷ್ಮಿಯ ಪ್ರತೀಕಗಳಾಗಿವೆ. ಹೀಗೆ ಅಷ್ಟಲಕ್ಷ್ಮಿಯರ ಬಗ್ಗೆ ಇನ್ನೂ ಅನೇಕ ಕಥೆಗಳಿವೆ. ಅವುಗಳಲ್ಲಿ ವಿದರ್ಭ ದೇಶದಲ್ಲಿ ಬಡ ಗೃಹಿಣಿ ಚಾರುಮತಿಯು ವರಮಹಾಲಕ್ಷ್ಮಿಯ ವ್ರತವನ್ನು ಆಚರಿಸಿ ಸಕಲ ಐಶ್ವರ್ಯಗಳನ್ನು ಪಡೆದ ಕತೆ ಮತ್ತು ಸಾಕ್ಷಾತ್ ಪರಮೇಶ್ವರನೇ ತನ್ನ ಮಡದಿ ಪಾರ್ವತಿಗೆ ವರಮಹಾಲಕ್ಷ್ಮಿಯ ವ್ರತದ ಪ್ರಾಮುಖ್ಯತೆಯನ್ನು ವಿವರಿಸಿ ವ್ರತವನ್ನು ಮಾಡಲು ಹೇಳಿದಂತಹ ಕಥೆಯು ಹೆಚ್ಚು ಪ್ರಚಲಿತದಲ್ಲಿದೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ನಮ್ಮ ಈ ಮಹಾವತಾರ ಫೌಂಡೇಶನ್ ಸಮಸ್ತರಿಗೂ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಆಲಿಸಿದ ತಮಗೆಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು ಆಲ್. ಮೇಡಮ್, ನಂದೊಂದು ಪ್ರಶ್ನೆ ಏನಂದ್ರೆ, ನಾವು ಚಿಕ್ಕವರಿದ್ದಾಗ ಮನೆಯಲ್ಲಿ ದೊಡ್ಡ ಪಡಸಾಲಿ ಅದ್ರ ತುಂಬಾ ಎಲ್ಲ ಚೀಲದ ನಿಟ್ಟುಗಳು ಇರ್ತಿದ್ವು. ದೊಡ್ಡ ದೊಡ್ಡ ಚೀಲ, 1 ಕ್ವಿಂಟಲ್ 25 kg. ಆ 3 ಚೀಲದ ಮೇಲೆ ಕುಂತು ಶಾವಿಗೆ ಮಾಡ್ತಿದ್ದೇವ್ ನಾವೆಲ್ಲ. ಚೀಲದ ಮೇಲೆ ಹತ್ತೋದು, ತುಳಿಯೋದು, ಏರೋದು, ಆಡೋದು. ಅದು ಏನ್ ತಪ್ಪ ಸರಿನೋ ಗೊತ್ತಿಲ್ಲ. ಧಾನ್ಯ ಖರೆ ಚೀಲದ ಮೇಲೆ ಅಲ್ಲ ಮೇಡಮ್, ಧಾನ್ಯಗಳನ್ನೇ ಇದ್ ಮಾಡಿ. ಈಗ ನೋಡಿ, ಕಣಗಳಲ್ಲೆಲ್ಲ ಧಾನ್ಯಗಳನ್ನ ಕಾಲಲ್ಲಿ ಇದ್ ಮಾಡ್ತಾರೆ. ಬಟ್ ನಮ್ಮ ದೃಷ್ಟಿಕೋನ ಒದಿಯೋದು ಅನ್ನೋದಿದೆಯಲ್ಲ, ತುಳಿಯೋದು ಅನ್ನೋದಿದೆಯಲ್ಲ. ಈಗ ನೋಡಿ, ಹೊಸಲನ್ನ ತುಳಿದೇನು ಇರಬಹುದು, ಸೊ ಅದನ್ನ ಮೆಟ್ಟಿ ಬರ್ತಾರಲ್ಲ, ಅದು ಒಳ್ಳೇದಲ್ಲ. ಈಗ ಧಾನ್ಯಗಳನ್ನ ತುಳಿದೆ ಈಗ ಕಾಲಲ್ಲೇ ಹರಡ್ತಾರೆ. ಏನ್ ಮಾಡ್ತಾರೆ ಅವ್ರಿಗೆ ಆಗಲ್ಲ. ಈಗ ರಾಗಿ ಕ್ಲೀನ್ ಮಾಡೋದಾಗ್ಲಿ, ಭತ್ತ ಕ್ಲೀನ್ ಮಾಡೋದಾಗ್ಲಿ ಕಾಲಲ್ಲಿ ಹರಡ್ತಾ ಇರ್ತಾರೆ, ನೋಡಿರ್ಬೇಕು ನೀವೆಲ್ಲರೂ. ಗೋಧಿ ಕ್ಲೀನ್ ಮಾಡೋದಾಗ್ಲಿ, ಕಣಗಳಲ್ಲಿ ಮಾಡೋ ಎಲ್ಲಾ ಧಾನ್ಯಗಳನ್ನು ಕಾಲಲ್ಲಿ ತುಳ್ಕೊಂಡೇ ಮಾಡ್ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಬಟ್ ಅವರು ತಿರಸ್ಕಾರದಲ್ಲಿ ತುಳಿಯೋದಿಲ್ಲ, ಅದ್ರ ಕೆಲಸ ಮಾಡಕ್ಕೆ ಅಂತ ಮಾಡ್ತಾರೆ. ತುಳಿಬಾರ್ದು. ನಾವು ಬೇಕಂತ ಅದನ್ನ ಎಲ್ಲೋ ಸ್ವಲ್ಪ ಇರುತ್ತೆ, ಅಲ್ಲಿ ತುಳಿದಂತೆನೂ ನಾವು ಓಡಾಡ್ಬೋದು, ಅಂತ ಜಾಗದಲ್ಲಿ ತುಳಿಬಾರ್ದು ಅಂತ ಮೇಡಮ್. ಅಷ್ಟೇ ನನಗ್ ಗೊತ್ತಿರೋದಷ್ಟು. ಕರೆಕ್ಟ್ ಮೇಡಮ್, ಅದೆಲ್ಲ ಅನಿವಾರ್ಯ, ಆತರ ಮಾಡ್ಲೇಬೇಕು. ಈವನ್ ಸಕ್ಕರೆ ಇದೆಯಲ್ಲ ಮೇಡಮ್, ಸಕ್ಕರೆ ನಾನು ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗಿ ನೋಡಿದ್ದೇನೆ. ಸಕ್ಕರೆನ ಇದ್ರ ತುಂಬಾ ಹರಡಿರ್ತಾರೆ, ಕಣ ತುಂಬಾ ಹರಡ್ಬಿಟ್ಟಿರ್ತಾರೆ, ಸಿಮೆಂಟ್ ಕಣಗಳು. ಅದನ್ನ ಕಾಲಲ್ಲಿ ತಳ್ತಾ ಇರ್ತಾಳೆ. ಇವನ್ನಾರು ಧಾನ್ಯ ನಾವು ತೊಳಿತೀವಿ, ಸಕ್ಕರೆ ತೊಳಿತೀರ ನೀವು? ಕಾಲಲ್ಲಿ ತಳ್ತಾ ಇರ್ತಾರೆ. ಇನ್ನೂ ಒಂದ್ ಹೇಳಿದ್ರು, ಇದು ವಿಚಿತ್ರ. ಹೂವುಗಳಿದೆಯಲ್ಲ, ಹೂಗಳು ಕಾವು ಬರುತ್ತೆ ಕಟ್ಟಿಟ್ರೆ, ಅವನ್ನ ಹರಡ್ಬಿಟ್ಟು ಕಾಲಲ್ಲೆಲ್ಲ ಇದ್ ಮಾಡ್ತಾರಂತ. ಕೈಲಿ ಎಷ್ಟೊತ್ತು ಮಾಡ್ತಾರ ಅವರು? ಬಗ್ಗಿ ಮಾಡ್ಬೇಕು, ಕಾಲಲ್ಲೇ ಇದ್ ಮಾಡಿ ಹರಡ್ತಾರಂತೆ. ಸೊ ಅದೇ ಹೂ ತಂದು ನಾವು ಪೂಜೆ ಮಾಡ್ತೀವಿ ಅಲ್ವಾ? ಹಂಗಾಗಿ ಎಲ್ಲೆಲ್ಲಿ ನಾವು ಇದು ಅಂತ ಹೇಳಕ್ ಬರೋದಿಲ್ಲ. ಅಂದ್ರೆ ಅವ್ರ ಕೆಲ್ಸ ಅದು. ಇದು ನಾವು ನಮ್ ಧರ್ಮ ಪಾಲನೆ. ಇದು ಕೆಲಸಕ್ಕೂ ಧರ್ಮಕ್ಕೂ ತುಂಬಾ ಡಿಫ್ರೆನ್ಸ್. ಅದಕ್ಕೆ ಹೂ ತಂದ ತಕ್ಷಣ ಏನ್ ಮಾಡ್ಬೇಕು, ಅದಕ್ಕೊಂದ್ 3 ಸರಿ ಪ್ರೋಕ್ಷಣೆ ಮಾಡ್ಬೇಕು. ಇವಾಗ ನಾವ್ ದೇವಸ್ಥಾನದಲ್ಲಿ ಹೂ ಕೊಟ್ರುನು ಅವ್ನ್ ಸುಮ್ನೆ ತಗೊಳೋದಿಲ್ಲ, ಸ್ವಲ್ಪ ನೀರ್ ಪ್ರೋಕ್ಷಣೆ ಮಾಡಿನೇ ತಗೊಳೋದು. ಹಾಗೆ ನಾವು ಹೂ ತಂದ ತಕ್ಷಣ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಅದಕ್ಕೆ ಮಾಡೋದು. ಏರ್ಸ್ಬೇಕಂದ್ರೆ ಸಂಸ್ಕಾರ ಇದೆ. ಪತ್ರಿ ಕೂಡ ಸಂಸ್ಕಾರ ಮೇಡಮ್. ಅದನ್ನ ತುಂಬಿ ಏನಿರುತ್ತಲ್ಲ ಇಷ್ಟದ್ದು, ಅದನ್ನ ಅರ್ಧ ಕಟ್ ಮಾಡಿದಾಗ ಪತ್ರಿ ಏರಿಸ್ಲಿಕ್ಕೆ ಯೋಗ್ಯ ಆಗುತ್ತೆ. ಅದನ್ನ ತೊಳೆದ್ ಬಿಟ್ಟೇನೆ ಏರ್ಸುದು. ಮಾರ್ಕೆಟ್ ಇಂದ ಯಾವ್ದೇ ಒಂದು ಬಾಜಿ ಕೂಡ, ಕಾಯಿಪಲ್ಯ ಕೂಡ ತಂದ್ರು ಕೂಡ, ಯಾವನೇ ಹಣ್ಣು ಹಂಪಲು ಕಾಯಿಪಲ್ಯ ತೊಳಿಲೇಬೇಕು, ಹೂ ತೊಳಿಯಲಕ್ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ಪ್ರೋಕ್ಷಣೆ ಮಾಡ್ಬೇಕು. ಇಲ್ಲ, ಏನ್ ಗೊತ್ತಾ ಮೇಡಮ್, ಪೂಜೆಗೆ ಮೊದ್ಲು ಏನ್ ಮಾಡ್ತಾರೆ ಅಂತ, ಈ ಅಗ್ನಿಹೋತ್ರ ಮಾಡ್ಬೇಕಾದ್ರೆ ಅಪವಿತ್ರೋ ಪವಿತ್ರೋವಾ
ಮೊದ್ಲು ನಾವು ಗಂಗೆ ಪೂಜೆ ಮಾಡ್ತೀವಿ, ಆಮೇಲೆ ಆ ಹೂವಲ್ಲೇ ನೀರ್ ತಗೊಂಡು ಪೂಜೆ ಮಾಡಿ ಹಾಕಿರ್ತೀವಲ್ಲ ಗಂಗೆ ಒಳಗ್ ಹೂವು, ಆ ಪೂಜೆ ಈ ಹೂವಲ್ಲೇ ಪೂರ್ತಿ ಪ್ರೋಕ್ಷಣೆ ಮಾಡ್ತೀವಿ ನೋಡಿ. ಅಪವಿತ್ರೋ ಪವಿತ್ರೋವ ಬಾಹ್ಯಾಭ್ಯಂತರ ಶುಚಿ. ಆ ನಮ್ಮ ಪೂಜಾ ಸಾಮಗ್ರಿಗಳೆಲ್ಲದಕ್ಕೂ ನಾವು ಪ್ರೋಕ್ಷಣೆ ಮಾಡ್ತೀವಿ. ನಮಗ್ ಗೊತ್ತಿದ್ದು ಪವಿತ್ರ ಆಗಿರುತ್ತೆ, ಅದನ್ನ ಪವಿತ್ರ ಮಾಡ್ಕೊಳ್ಳೋದು ಅಂತ ಅದನ್ನ ಮಾಡಿನೇ ನಾವು ಮುಂದುವರಿಯೋದು. ಈವನ್ ಈಗ ಅಗ್ನಿಹೋತ್ರ ಮಾಡ್ಬೇಕಾದ್ರೂ ಅದನ್ನ ಮಾಡ್ತೀವಿ ಮೇಡಮ್ ನಾವು. ಪ್ರತಿದಿನ ಅಗ್ನಿಹೋತ್ರ ಮಾಡಿದ್ರೆ ಅಪವಿತ್ರೋ ಪವಿತ್ರೋವ ಸರ್ವಾವಸ್ಥಾ ಗತೋಪಿ ವಾ ಬಾಹ್ಯಾಭ್ಯಂತರ ಶುಚಿ ಅಂತ ನಮ್ಮ ಒಳಗೆ ಹೊರಗೆ ಎಲ್ಲ ಶುಚಿ ಮಾಡ್ಕೋತಾ ಇದೀವಿ ಅಂತ ಮಾಡ್ತೀವಿ ನಾವು ಅದನ್ನ. ಸೊ ಅದನ್ನ ಮಾಡ್ಕೋಬೇಕು ಎಲ್ಲರೂ. ಮೇಡಮ್ ಬುಕ್ ತುಳಿಬಾರ್ದು ಸರಿ, ನ್ಯೂಸ್ ಪೇಪರ್ನೆಲ್ಲ ಹಾಸ್ಕೊಂಡ್ ಕುತ್ಕೋತಾರಲ್ಲ ಅದಕ್ಕೇನ್ ಅನ್ಬೇಕು? ಕೂತ್ಕೋಬಾರ್ದು ಮೇಡಮ್, ಕೂತ್ಕೋಬಾರ್ದು. ಅದನ್ನ ಒಂದು ನಾನು ಈ ಹಿಂದೆ ಒಂದು ಓದಿದ್ದೆ, ಹಂಗೆಲ್ಲ ಹಾಕೊಂಡ್ ಕೂತ್ಕೊಳ್ಳೋರು ರಾಜಕಾರಣಿಗಳ ಮಕ್ಕಳು ಅಂತ ಹೇಳ್ತಾರೆ. ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ನಮ್ ಕೆಳಗಡೆ ನಾವ್ ಮೇಲೆ ಅಂತ ಹೇಳ್ತಾರಲ್ಲ, ಆ ತರದವ್ರು ಅಂತ. ಬಟ್ ಏನ್ ಗೊತ್ತಾ, ಯೂಸ್ಡ್ ನ್ಯೂಸ್ ಪೇಪರ್ನ ಈಗ ಸದ್ಯದಲ್ಲಿ ಕಸ ಅಂತ ಲೆಕ್ಕ ಹಾಕ್ತಾರೆ. ವೇಸ್ಟ್, ಕಸ ಅನ್ನೋದಕ್ಕಿಂತ ವೇಸ್ಟ್. ಆ ವೇಸ್ಟ್ ಅನ್ನೋದನ್ನ ನೀವು ಹಾಕೊಂಡ್ ಕುತ್ಕೋಬಹುದು ಅಂತ. ಈಗ ವಿಧಿ ಇಲ್ದೆ ಇದ್ದಾಗ ಹಾಸ್ಕೊಂಡ್ ನಾವು ಕೂತಿರ್ತೀವಿ. ಈಗ ಒಂದೊಂದ್ಸಲ ಟ್ರೈನಿಗೆ ಹೋಗ್ತಿವಿ, ಟ್ರೈನಿಗೆ ಹೋದಾಗ ಅಲ್ಲೆಲ್ಲ ಇದಾಗಿರುತ್ತಲ್ಲ, ಅವಾಗ ಆ ಪೇಪರೇ ತಗೊಂಡ್ ಹೊರಸ್ವಿ, ಆ ಪೇಪರ್ ಮೇಲೆ ಹಾಸ್ಕೊಂಡ್ ಕುತ್ಕೋತೀವಿ. ಬಟ್ ಅದ್ ಏನ್ ಯೂಸ್ ಮಾಡೋ ಲೆಕ್ಕದಲ್ಲಿ ಇರ್ತಲ್ಲ, ಬುಕ್ ಮಾತ್ರ ಹಾಕೋಬಾರ್ದು. ಬುಕ್ ಯಾಕಂದ್ರೆ ಯಾವಾಗ್ಲೂ ಅದು ಯೂಸಬಲ್ ಅದು. ಈ ನ್ಯೂಸ್ ಪೇಪರ್ ಆದ್ರೆ ಈಗ ಇವತ್ತಿನ ನ್ಯೂಸ್ ಬಿಟ್ರೆ ನೆಕ್ಸ್ಟ್ ಅದು ಹಳೇದು, ನೆಕ್ಸ್ಟಿಗೆ ಹೋದ್ರೆ. ಸೊ ಅಂತದನ್ನ ನಾವು ಯೂಸ್ ಮಾಡಬಹುದೇನೋ ಗೊತ್ತಿಲ್ಲ ನನ್ಗೆ, ಅದ್ರ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ ಮೇಡಮ್. ಥ್ಯಾಂಕ್ ಯು. ಮತ್ತೆ ಮೇಡಮ್, ಈ ಮುಸ್ಲಿಮ್ಸ್ ನೋಡಿ ನ್ಯೂಸ್ ಪೇಪರೇ ಆಗ್ಲಿ ಒಂದ್ ತುಂಡು ಪೇಪರು ಸಹ ಅವ್ರು ಎಲ್ಲೂ ತುಳಿಯೋದಕ್ಕೆ ಚಾನ್ಸೇ ಕೊಡಲ್ಲ ಮೇಡಮ್ ಅವರು. ಅದೇ ಇರ್ಬೋದು ಅದು. ಅದೇ ನಮ್ಮಲ್ಲಿ ಯೂಸ್ ಮಾಡ್ತಾರೆ ಮೇಡಮ್, ಎಲ್ಲಾ ತರಕ್ಕೂ ಯೂಸ್ ಮಾಡ್ತಾರೆ ನ್ಯೂಸ್ ಪೇಪರ್ನ. ಈ ಹಳೆ ನ್ಯೂಸ್ ಪೇಪರ್ ಉರ್ದು ಪೇಪರ್ ಹಾ ಎಲ್ಲೂ ನೋಡಿ, ನೀವು ಒಂದು ಉರ್ದು ನ್ಯೂಸ್ ಪೇಪರ್ ಎಲ್ಲೂ ನಿಮ್ಗೆ ಕಸದಲ್ಲಿ ಸಿಗಲ್ಲ. ಈ ಒಡಗೊಂಡ ಸುತ್ಕೊಡೋದ್ರಲ್ಲೂ ಇರೋದಿಲ್ಲ. ಎಲ್ಲೂ ಉರ್ದು ಪೇಪರ್ ನಿಮ್ಗೆ ಸಿಗೋದೇ ಇಲ್ಲ. ಜೋಪಾನ ಮಾಡ್ತಾರೆ ಅವರು. ಏನ್ ಮಾಡ್ತಾರ ಅದನ್ನ ಆಮೇಲೆ ಏನ್ ಮಾಡ್ತಾರೋ ಗೊತ್ತಿಲ್ಲ. ಮಾತ್ರ ನ್ಯೂಸ್ ಪೇಪರ್ ಆಗ್ಲಿ ಏನೇ ಆಗ್ಲಿ ಅವರು ಒಂದು ಚೂರು ಎಲ್ಲೂ ಕೈಗೆ ಸಿಗದಂಗ್ ನೋಡ್ಕೋತಾರೆ. ಅಲ್ಲ, ಎಲ್ಲ ಒಂದ್ ಕಡೆ ಡಿಸ್ಪೋಸ್ ಆಗ್ಲೇಬೇಕಲ್ಲ ಮೇಡಮ್. ಖಂಡಿತ ಆಗ್ಬೇಕು. ಅಂದ್ರೆ ನಮ್ ತರ ಈ ತರ ಹರಡೋದಿಲ್ಲ ಅವರೆಲ್ಲ. ಅಲ್ಲ, ನಮ್ಮಷ್ಟು ಜಾಸ್ತಿ ಇಲ್ಲ ಅವ್ರ ನ್ಯೂಸ್ ಪೇಪರ್ಗಳು. ಅದು ಒಂದಿರ್ಬೋದು. ಅದು ಒಂದು ಇರ್ಬೋದು. ಅಂದ್ರೆ ಅವರು ಅದ್ರಲ್ಲಿ ಅಲ್ಲ ಇರ್ತಾನೆ, ಅಲ್ಲದ್ರೆ ಅದ್ರಲ್ಲಿ ಇರ್ತದೆ, ಅಲ್ಲ ಅಂತ ಬರ್ದಿರ್ತಾರೆ ಮೇಲೆ. ಅದೇ ಅದಕ್ಕೆ ಅವರು ಅದನ್ನ ಯೂಸ್ ಮಾಡಿಬಿಡಲ್ಲ. ಅಲ್ಲ, ಅದನ್ನ ಮಾಡಲ್ಲ. ಅದು ಒಂದಿಷ್ಟು ಮಾಹಿತಿ ಇರುತ್ತೆ, ಅದು ಪೇಪರ್ ಅನ್ಸ್ಕೊತ್ತೆ. ಒಂದು ಜೀವ ಇರುವಂತದ್ದು, ಒಂದು ಆತ್ಮ ಇರುವಂತದ್ದನ್ನೇ ವಧೆ ಮಾಡ್ತಾರಲ್ಲ, ಇದು ಯಾವ್ದು? ಅದೇ ನಮಸ್ತೆ ಮೇಡಮ್. ಜೀವ ಗೋಮಾತೆ, ಕೋಟಿ ದೇವರು ಇರುವಂತ ಗೋಮಾತೆಯನ್ನು ಮಾಡ್ತಾರ ಅವರು. ಇದು ಯಾವ ಲೆಕ್ಕ ಮೇಡಮ್? ಒಂದು ಪೇಪರ್ಗೆ ಇದಾಗುತ್ತಾ? ಅದು ಒಂದೊಂದು ಒಬ್ರೊಬ್ರದ್ದು ಒಂದೊಂದು ಇದು ಅಷ್ಟೇ, ನೋಡೋದು ಬಿಡೋದು. ಅವ್ರು ಮಾಡದೇ ಇರೋ ಅಕ್ರಮಗಳು ಯಾವ್ದಿದೆ ಮೇಡಮ್? ಅವ್ರು ಮಾಡದೇ ಇರೋ ಅಕ್ರಮಗಳು ಯಾವ್ದಿದೆ ಬಿಡಿ ನೀವೇ. ಎಲ್ಲ ರೀತಿಗಳು ಬರೀ ಕೆಟ್ಟದೇ ಅವ್ರದ್ದು ತಲೆಯಲ್ಲಿ ಓಡೋದು. ನೆಕ್ಸ್ಟ್ ಮೇಡಮ್ ನಾಗರತ್ನ ಮೇಡಮ್ ಮಾತಾಡಿ. ನಾಗರತ್ನಮ್ಮ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಗುರುದೇವಿ ಮೇಡಮ್ ಅವ್ರಿಗೆ, ವೇದಾವತಿ ಮೇಡಮ್ ಅವ್ರಿಗೆ, ಎಲ್ಲ ಆತ್ಮಬಂಧುಗಳಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತಾ ಈ ದಿನ ನಾನು ಒಂದು ಹಾಡು ಹೇಳ್ತೀನಿ. ಶನಿವಾರ ಯಾಕೆಂದ್ರೆ ಲಕ್ಷ್ಮೀ ಬಗ್ಗೆ ಅನ್ಕೊಂಡೆ ಮೇಡಮ್ ಹೇಳಿದ್ದಾರೆ, ಮತ್ತೆ ರಿಪೀಟ್ ಬೇಡ. ಇವತ್ತು ಶನಿವಾರ ಅದಕ್ಕೆ ದೇವ್ರದೊಂದು ಹಾಡು ಹೇಳೋಣ ಅಂತ ಅನ್ಕೊಂಡಿದೀನಿ. ನಿನ್ನ ನಂಬಿ ಬಂದೆಯನ್ನ ಕೈ ಬಿಡ ಗನ್ನ ಮಹಿಮನೆ ಶ್ರೀನಿವಾಸ, ಪನಂಗ ಶಯನ ಆಪನ್ನ ರಕ್ಷಕ ಪ್ರಸನ್ನನಾಗು ಬೇಗ ಶ್ರೀನಿವಾಸ, ನೀ ಪ್ರಸನ್ನನಾಗು ಬೇಗ ಶ್ರೀನಿವಾಸ. ನಿನ್ನ ನಂಬಿ ಬಂದೆಯನ್ನ ಕೈ ಬಿಡ ಗನ್ನ ಮಹಿಮನೆ ಶ್ರೀನಿವಾಸ, ದೇಶ ತಿರುಗಿ ಬಂದೆ ಶ್ರೀನಿವಾಸ,
ಬಲುಗಾಸಿ ಪಟ್ಟಿರುವೆನು ಶ್ರೀನಿವಾಸ. ಆಶಾ ಪಾಶ ಬಿಡಿಸೋ ಶ್ರೀನಿವಾಸ, ನಿನ್ನ ದಾಸರ ಸಂಘ ಕೊಡಿಸೋ ಶ್ರೀನಿವಾಸ, ನಿನ್ನ ದಾಸರ ಸಂಘ ಕೊಡಿಸೋ ಶ್ರೀನಿವಾಸ. ನಿನ್ನ ನಂಬಿ ಬಂದೆ ಎನ್ನ ಕೈ ಬಿಡಬೇಡ ಗನ್ನ ಮಹಿಮನೆ ಶ್ರೀನಿವಾಸ. ಆಪನ್ನ ಶಯನ ಪಾಪನ್ನ ರಕ್ಷಕ ಪನ್ನಂಗ ಶಯನ, ಪ್ರಸನ್ನನಾಗು ಬೇಗ ಶ್ರೀನಿವಾಸ. ಬಂಧನವ ಕೊಡುವವನೇ ಶ್ರೀನಿವಾಸ, ಬಹು ಬಂಧನವ ಬಿಡಿಸೋನು ಶ್ರೀನಿವಾಸ. ಅಂದು ನೀನೆ ಇಂದು ನೀನೆ ಶ್ರೀನಿವಾಸ, ಎಂದೆಂದಿಗೂ ನೀನೇ ಶ್ರೀನಿವಾಸ, ಎಂದೆಂದಿಗೂ ನೀನೇ ಶ್ರೀನಿವಾಸ. ಹೃದಯದಲ್ಲಿ ನಿನ್ನ ರೂಪ ಶ್ರೀನಿವಾಸ, ಎನ್ನ ವದನದಲ್ಲಿ ನಿನ್ನ ನಾಮ ಶ್ರೀನಿವಾಸ. ಹೃದಯದಲ್ಲಿ ನಿನ್ನ ರೂಪ ಶ್ರೀನಿವಾಸ, ಎನ್ನ ವದನದಲ್ಲಿ ನಿನ್ನ ನಾಮ ಶ್ರೀನಿವಾಸ. ಸದನನಾಗಿ ಹೆನಗಿ ಬಂದು ಶ್ರೀನಿವಾಸ, ನೀ ಒದಗಿ ಬಂದು ಪಾಲಿಸಯ್ಯ ಶ್ರೀನಿವಾಸ, ನೀ ಒದಗಿ ಬಂದು ಪಾಲಿಸಯ್ಯ ಶ್ರೀನಿವಾಸ. ನಿನ್ನ ನಂಬಿ ಬಂದೆ ಎನ್ನ ಕೈ ಬಿಡಬೇಡ ಗನ್ನ ಮಹಿಮನೆ ಶ್ರೀನಿವಾಸ. ಪನಂಗ ಶಯನ ಆಪನ್ನ ರಕ್ಷಕ, ಪ್ರಸನ್ನನಾಗು ಬೇಗ ಶ್ರೀನಿವಾಸ, ನೀ ಪ್ರಸನ್ನನಾಗು ಬೇಗ ಶ್ರೀನಿವಾಸ. ಎಲ್ಲರುடைய ನರಳಿನಂತೆ ಶ್ರೀನಿವಾಸ, ಎಲ್ಲರಿಯ ನೆರಳಿನಂತೆ ಶ್ರೀನಿವಾಸ, ಬಹು ತಲ್ಲಣಗೊಳಿಸದಿರು ಶ್ರೀನಿವಾಸ. ಯಾರಯ್ಯ ಶ್ರೀನಿವಾಸ, ಸಿರಿವಲ್ಲಭನೆ ಎನ್ನ ತಂದೆ ವೆಂಕಟೇಶ, ಶ್ರೀ ಸಿರಿವಲ್ಲಭನೆ ಎನ್ನ ತಂದೆ ವೆಂಕಟೇಶ, ಸಿರಿವಲ್ಲಭನೆ ಎನ್ನ ತಂದೆ ವೆಂಕಟೇಶ. ನೀ ಪ್ರಸನ್ನನಾಗೋ ಬೇಗ ಶ್ರೀನಿವಾಸ, ನಿನ್ನ ನಂಬಿ ಬಂದೆ ಎನ್ನ ಕೈ ಬಿಡಬೇಡ ಗನ್ನ ಮಹಿಮನೆ ಶ್ರೀನಿವಾಸ. ಪನಂಗ ಶಯನ ಆಪನ್ನ ರಕ್ಷಕ, ಪ್ರಸನ್ನನಾಗು ಬೇಗ ಶ್ರೀನಿವಾಸ, ನೀ ಪ್ರಸನ್ನನಾಗು ಬೇಗ ಶ್ರೀನಿವಾಸ. ಹರೇ ಶ್ರೀನಿವಾಸ. ಸೂಪರ್ ಮೇಡಮ್, ಸೂಪರ್ ಸೂಪರ್, ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನೊಬ್ರು ಧನ್ಯವಾದಗಳು ಮೇಡಮ್. ನಾಗರತ್ನಮ್ಮ ಮೇಡಮ್. ಇಬ್ರು ಅವಕಾಶಕ್ಕಾಗಿ ಧನ್ಯವಾದಗಳು. ಇನ್ನೊಂದು ಹಾ, ನಾಗರತ್ನ ಮೇಡಮ್. ನಮಸ್ತೆ ಮೇಡಮ್. ಹಾ ನಮಸ್ತೆ ಮೇಡಮ್. ಮೇಡಮ್ ನಾನೊಂದು ಲಕ್ಷ್ಮಿ ಹಾಡು ಹಾಡ್ತೀನಿ ಮೇಡಮ್. ಹಾಡಿ ಮೇಡಮ್. ಸ್ವಲ್ಪ ವಿಡಿಯೋ ಆನ್ ಮಾಡಿ ಮೇಡಮ್. ಕೇಳ್ಸಲ್ಲ ಅನ್ಸುತ್ತೆ ಮೇಡಮ್. ಹಾಡಿ. ಆಫ್ ಮಾಡ್ಕೊಂಡ್ರು ಅವ್ರು. ಹಾಡಿ ಮೇಡಮ್. ಅನ್ಮ್ಯೂಟ್ ಕೊಡಿ ಮೇಡಮ್. ಹಾ ಹಾ ಕೊಟ್ಟಿದ್ದೀನಿ. ಮ್ಯಾಮ್. ನಮಸ್ತೆ ಮೇಡಮ್. ಹಾ ಹಾಡಿ ಮೇಡಮ್ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ನಮಸ್ತೆ. ನಡೆದು ಬಾಮ್ಮ ಲಕ್ಷ್ಮೀ ನಿನಗೆ ನಡೆ ಮುಡಿಯ ಹಾಸುವೆ, ನಡೆದು ಬಾಮ್ಮ ಲಕ್ಷ್ಮೀ ನಿನಗೆ ನಡೆ ಮುಡಿಯ ಹಾಸುವೆ, ನಡೆ ಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ, ನಡೆ ಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ, ನಡೆದು ಭಾಮ ಲಕ್ಷ್ಮೀ ನಿನಗೆ ನಡೆ ಮುಡಿಯ ಹಾಸುವೆ. ಮರುಗ ಮಲ್ಲಿಗೆ ಧವನ ಸಂಪಿಗೆ ಸರಗಳನ್ನೇ ಪೂಜಿಪೆ, ಮರುಗ ಮಲ್ಲಿಗೆ ಧವನ ಸಂಪಿಗೆ ಸರಗಳನ್ನೇ ಪೂಜಿಪೆ, ಸರಗಳನ್ನೇ ಪೂಜಿಸಿನ ವರಗಳನ್ನೇ ಬೇಡುವೆ, ಸರಗಳನ್ನೇ ಪೂಜಿಸಿನ ವರಗಳನ್ನೇ ಬೇಡುವೆ, ನಡೆದು ಭಾಮ ಲಕ್ಷ್ಮೀ ನಿನಗೆ ನಡೆ ಮುಡಿಯ ಹಾಸುವೆ. ಎಲ್ಲರ ಮೊದ್ಲೇನ ಹೀರೆ ಕುಂಬಳಕಾಯಿ ಪಡವಳ ಶಾಖ ಪಾಕವ ಮಾಡುವೆ, ಹೀರೆ ಕುಂಬಳಕಾಯಿ ಪಡವಳ ಶಾಖ ಪಾಕವ ಮಾಡುವೆ, ಘನ್ನ ಶಾವಿಗೆ ಭಕ್ಷವೋ ನೈವೇದ್ಯವೋ ಪರಮಾನವೋ, ಘನ ಶಾವಿಗೆ ಭಕ್ಷವೋ
ನೈವೇದ್ಯವೋ ಪರಮಾನವೋ ನಡೆದು ಭಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ಎಷ್ಟು ಬೇಡಿದರೂ ದಯ ಏಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ. ಎಷ್ಟು ಬೇಡಿದರೂ ದಯೆ ಏಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ. ದಿಟ್ಟ ಪ್ರಸನ್ನ ವೆಂಕಟ ವಿಠಲನ ಪಟ್ಟದ ರಾಣಿಯೇ. ದಿಟ್ಟ ಪ್ರಸನ್ನ ವೆಂಕಟ ವಿಠಲನ ಪಟ್ಟದ ರಾಣಿಯೇ. ನಡೆದು ಭಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ. ನಡೆಮುಡಿಯ ಹಾಸಿನ ಚರಣ ಕಮಲ ಕೆರಗುವೆ. ನಡೆದು ಭಾಮ ಲಕ್ಷ್ಮೀ ನಿನಗೆ ನಡೆಮುಡಿಯ ಹಾಸುವೆ. ಧನ್ಯವಾದಗಳು ಮೇಡಮ್. ಹಾ, ಧನ್ಯವಾದಗಳು ಮೇಡಮ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ಶೈಲಜಮ್ಮ. ಶೈಲಜಮ್ಮ, ಶಿಲಾಜಮ್ಮ, ಮಾತಾಡಿ. ಶೈಲಜಮ್ಮ ಮಾತಾಡಿ. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಮಂಜುಳಮ್ಮ ಮಾತಾಡಿ. ಮಂಜುಳಮ್ಮ. ಎಲ್ಲ ಆತ್ಮ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ ನಾನು ಮಧುವಳಿಗೆಯಾದೆನು. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ ನಾನು ಮಧುವಳಿಗೆಯಾದೆನು. ಈ ಭುವನವೆಲ್ಲ ಅರಿಯಲು ಅರಿಯಲು ಈ ಭುವನವೆಲ್ಲ ಅರಿಯಲು ಅರಿಯಲು ಅಸಂಖ್ಯಾತರೆನಗೆ ತಾಯಿ ತಂದೆಗಳು. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ ನಾನು ಮಧುವಳಿಗೆಯಾದೆನು. ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ. ಕೊಟ್ಟರು ಕೊಟ್ಟರು ಸದೃಶವಪ್ಪ ವರನ ನೋಡಿ. ಇದು ಕಾರಣ ಇದು ಕಾರಣ ಚನ್ನಮಲ್ಲಿಕಾರ್ಜುನನೇ ಗಂಡ ನಿನಗೆ. ಚನ್ನಮಲ್ಲಿಕಾರ್ಜುನನೇ ಗಂಡ ನಿನಗೆ. ಲೋಕದ ಮಿಕ್ಕಿದ ಗಂಡರೆಲ್ಲ ಸಂಬಂಧವಿಲ್ಲವಯ್ಯ ಸಂಬಂಧವಿಲ್ಲವಯ್ಯ ಸಂಬಂಧವಿಲ್ಲವಯ್ಯ. ಗುರುವೇ ತೆತ್ತಿಗನಾದ ಲಿಂಗವೇ ಮಧುವಣಿಗನಾದ ನಾನು ಮಧುವಳಿಗೆಯಾದೆನು. ನಾನು ಮಧುವಳಿಗೆಯಾದೆನು. ನಾನು ಮಧುವಳಿಗೆಯಾದೆನು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಮೊದಲ ಮೇಡಮ್ ಮುಖ ತೋರ್ಸುದಲ್ವಾ? ಮಂಜುಳಾ ಮೇಡಮ್. ಅಬ್ಬಾ ನಿದ್ದೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಕೊನೆಯ ಅವಕಾಶ ಮಾಡಿ. ಶ್ರೀ ಅಮ್ಮ ಕೊಡಿ ಅಮ್ಮ. ಹುಷಾರಿಲ್ವಾ? ಮಲಗಿಬಿಟ್ಟಿರಿ?
ಓಕೆ. ವೇದಾವತಿ ಅಮ್ಮ, ಹಾ ಹಾ ಹೇಳಿ. ಎಲ್ಲಿ ಹೋಗಿದ್ರು? ಕಾರ್ಯಕ್ರಮ ಸಂಪನ್ನ ಮಾಡೋಣ. ಆಯ್ತು ಎಲ್ಲ. ಇವ್ರು ನಾಗರತ್ನ ಮೇಡಮ್ ನಮಸ್ತೆ ಮೇಡಮ್. ನಾನೇನು ಅದೇ ನಾಗರತ್ನಮ್ಮ ಅಂತ ನಮಸ್ತೆ. ಹೇಳಿದ್ರಲ್ಲ, ನಾನು ಹೆಸರು ಚೇಂಜ್ ಮಾಡ್ಕೋಬೇಕಿತ್ತು. ಆರಾಧ್ಯ ಅಂದ್ಬಿಟ್ಟು ಸೇರಿಸಿ ಅಂದ್ರೆ ನಾನೇ ಮಾಡ್ಬೇಕಾ ಆಮೇಲೆ ಕೇಳೋಣ ಅನ್ಕೊಂಡೆ. ನಾನು ನೀವೇ ಹಾಡು ಮಾಡ್ಬೋದು. ನೀವೇ ನಮಸ್ತೆ ಮಾಡ್ಬೋದು. ಹೌದಾ, ಅದಕ್ಕೆ ನಾನು ಅಲ್ಲಿ ಇಲ್ಲಿಂದ ಮಾಡ್ಬೇಕೇನೋ ಅಂತ ಅನ್ಕೊಂಡೆ. ಮತ್ತೆ ನಾನು ನೋಡಿ, ನಿಮ್ಮ ಹೆಸರು ಮೇಲೆ ಪ್ರೆಸ್ ಮಾಡಿ, ಅಲ್ಲಿ ನೇಮ್ ಅಂತ ಬರುತ್ತೆ, ಅವಾಗ ಅಲ್ಲಿ ಆಡ್ ಮಾಡಿ. ಅದೇ ಅವಾಗ್ಲೇ ಇಬ್ರು ನಾಗರತ್ನ ಆಗ್ಬಿಟ್ಟಿದೀವಿ. ಅಂದ್ರೆ ಮೈಸೂರು ಅಂದ್ರೆ ನಾನು ಮೈಸೂರು, ನಂದು 2 ಕಡೆ ಹೆಸರು ಇರೋದ್ರಿಂದ ಅದಕ್ಕೆ ಮೈಸೂರು ನಾಗರತ್ನ ಅಂದ್ರು ಒಂದಿನ. ಅದಕ್ಕೆ ನಂದು ಮೈಸೂರು ಕೂಡ ಇದೆ, ಮಂಡ್ಯ ಜೊತೆಗೆ ಮೈಸೂರು 2-3 ಊರು ಬಿಡಿ. ಅದಕ್ಕೆ ನಾನು ಆರಾಧ್ಯ ಅಂತ ಸೇರ್ಕೊಂಬೋಣ, ಆರಾಧ್ಯ ಯಾರು ಇಲ್ವಲ್ಲ ಅಂತ ಕೇಳೋಣ ಅನ್ಕೊಂಡೆ. ಸರಿ ಜೊತೆಗೆ ಮೇಡಮ್, ನಾನು ಸೂಪರ್ ಇದೆ. ಕಾಮಧೇನು ಬಗ್ಗೆ ನೀವು ಅಂದ್ರಲ್ಲ, ಮುಸ್ಲಿಮ್ಸು ಹಸು ತರಿಯೋದ್ರಿಂದ ಎಲ್ಲ ಮಾಡ್ತಾರೆ ಅಂತ. ಈಗ ನೆನೆ ಯಾವ್ದೋ ವಿಷಯಕ್ಕೆ ಬಂದು ಕಾಮಧೇನು ಅಂತ ನಾವ್ ಅಷ್ಟೊಂದು ಪೂಜೆ ಮಾಡ್ತೀವಲ್ವಾ, ಸತ್ಮೇಲೆ ಅದಕ್ಕೆ ಬೆಲೆ ಇರಲ್ಲ ಅಂತಾನು ಕೂಡ. ಆದ್ರೆ ಕಾಮಧೇನುನ ಎಲ್ರ ಮನೇಲೂ ಹತ್ತತ್ರ ಇಟ್ಕೊಂಡಿರ್ತೀವಿ, ನಾವೆಲ್ಲರೂ ಕಾಮಧೇನು ಇಟ್ಕೊಂಡಿರ್ತೀವಿ. ಜೊತೆಗೆ ಲಕ್ಷ್ಮಿ ಕಾಮಧೇನುನಲ್ಲಿ ಬಾಲ್ದ ಹತ್ರ ನೆಲೆಯಾಗಿರ್ತಾಳಂತೆ. ಮೇಡಮ್ ಹೇಳಿದ್ರು ಲಕ್ಷ್ಮಿ ಬಗ್ಗೆ ಎಲ್ಲ. ಬಾಲ ತುದಿನಲ್ಲಿ ಅದು ಅದು ಗೋಮಯ ಮಾಡುತ್ತಲ್ಲ ಅಂತ ಕಡೆ ಅವಳಿಗೆ ಅವಕಾಶ ಕೊಟ್ಟಿರೋದು. ಲಕ್ಷ್ಮಿಗೆ ಅಲ್ಲಿ ವಾಸ ಆಗಕ್ಕೆ ಕೊಟ್ಟಿರೋದು. ಅದಕ್ಕೆ ಕಾಮಧೇನು ಬಗ್ಗೆ 1-2 ಲೈನು ಹಾಡಿತ್ತು, ಅದನ್ನ ಹೇಳೋಣ ಅಂತ ಅನ್ಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ನಂದು ಮತ್ತೆ ಇನ್ನೊಂದ್ಸರಿ ಮೊದಲನೇ ನಾನು ಅದಕ್ಕೆ ಒಂದು ಚಿಟ್ಕ ಹಾಡಿದೆ, ಇನ್ನು 3 ನಿಮಿಷ ಇತ್ತು, ಅದಕ್ಕೆ ಹೇಳೋಣ ಅಂತ ಅನ್ಕೊಂಡೆ. ಆಯ್ತ್ರಿ, ಒಂದೇ 1 ನಿಮಿಷ ಇರೋದು, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಹೌದಾ, ಸಾಕಂದ್ರೆ ಕಾಮಧೇನು ಬಗ್ಗೆ ಹೇಳೋಣ. ನೆಕ್ಸ್ಟ್ ಟೈಮ್ ಹೇಳಿ. ಇನ್ನು ತುಂಬಾ ಸುಮಾರು ಈ ತಿಂಗಳಲ್ಲಿ ಇನ್ನು 5 ದಿನ ಇದೆ. ನಾನು ಈ ವಾರದಲ್ಲಿ ಮುಂದಿನ ವಾರ ಸಮಾರೋಪ ಸಮಾರಂಭ ಮಾಡ್ತೀವಲ್ಲ ಅವಾಗ ಹೇಳಿ ಮೇಡಮ್. ಅಲ್ಲ, ಕಾಮಧೇನು ಬಂದಿದೆ ನಮ್ಮ ಮನೆಗೆ ಅಂತ 3 ಲೈನ್ ಇತ್ತು, ಅದು ಹೇಳೋಣ ಅನ್ಕೊಂಡೆ ಅಷ್ಟೇ. ಸರಿ, ಹೇಳ್ಬಿಡಿ ನಾಗರತ್ನಮ್ಮ, ಹೇಳ್ಬಿಡಿ ನಿಮ್ಮ ಆಸೆ ಫುಲ್ಫಿಲ್ ಆಗಿ. ಕಾಮಧೇನು ಬಂದಿದೆ ನಮ್ಮ ಮನೆಗೆ, ಕಾಮಧೇನು ಬಂದಿದೆ ನಮ್ಮ ಮನೆಗೆ, ರಾಮಕೃಷ್ಣರೆಂಬ ಧ್ವನಿಯ ಹಾರೈಸುತ್ತ, ರಾಮಕೃಷ್ಣರೆಂಬ ಧ್ವನಿಯ ಹಾರೈಸುತ್ತ, ಕಾಮಧೇನು ಬಂದಿದೆ ನಮ್ಮ ಮನೆಗೆ. ಇಷ್ಟಾರ್ಥ ಕಾಮಾರ್ಥ್ಯವೆಂಬ ಶುದ್ಧವಾದ ಕೆಚ್ಚಲು, ಇಷ್ಟಾರ್ಥ ಕಾಮಾರ್ಥವೆಂಬ ಶುದ್ಧವಾದ ಕೆಚ್ಚಲು, ನಿರ್ಮಲಧಾರೆಯ ಕ್ಷೀರಗಳು, ನಿರ್ಮಲಧಾರೆಯ ಕ್ಷೀರಗಳು, ಒಮ್ಮಾನದಲ್ಲಿ ನೀವು ಪಡೆದುಕೊಳ್ಳಿರಿ ಎಂದು, ಒಮ್ಮಾನದಲ್ಲಿ ನೀವು ಪಡೆದುಕೊಳ್ಳಿರಿ ಎಂದು, ನಮ್ಮ ಮನೆಗೆ ಬಂದಿದೆ ಸುರದೇನು, ನಮ್ಮ ಮನೆಗೆ ಬಂದಿದೆ ಸುರದೇನು, ಸುರದೇನು ಸುರದೇನು, ಕಾಮಧೇನು ಬಂದಿದೆ ನಮ್ಮ ಮನೆಗೆ. ಪಾದಂಗಳು 4 ವೇದಗಳು, ಪಾದಂಗಳು 4 ವೇದಗಳು, ಭೂದೇವಿ ಕಣ್ಣು ಕಿವಿಗಳೆರಡು, ಪಾದ 4 ಸತ್ಯ ಶಾಂತವೇ ಮೊದಲಾದ, ವೇದಾಂತನೆಂಬ ಬಾಲವ ಬೀಸುತ್ತಲಿ, ವೇದಾಂತವೆಂಬ ಬಾಲವ ಬೀಸುತ್ತಲಿ, ಕಾಮಧೇನು ಬಂದಿದೆ ನಮ್ಮ ಮನೆಗೆ, ಕಾಮಧೇನು ಬಂದಿದೆ ನಮ್ಮ ಮನೆಗೆ. ಮುಕ್ತಿಯಳು ಬಾಯಲಿ ಗರಿಕೆಯ ಮೇದು, ಮುಕ್ತಿಯಳು ಬಾಯಲಿ ಗರಿಕೆಯ ಮೇದು, ಚಿತ್ತವೆಂಬ ತಿಳಿ ನೀರ ಕುಡಿದು, ಚಿತ್ತವೆಂಬ ತಿಳಿ ನೀರ ಕುಡಿದು, ಭಕ್ತಿಯಿಂದ ಕರುವಿಗೆ ಕಾತರಿಸುತ್ತ, ಭಕ್ತಿಯಿಂದ ಕರುವಿಗೆ ಕಾತರಿಸುತ್ತ, ಭಕ್ತವತ್ಸಲ ಶ್ರೀ ಪುರಂದರ ವಿಠಲ, ಭಕ್ತವತ್ಸಲ ಶ್ರೀ ಪುರಂದರ ವಿಠಲ, ಕಾಮಧೇನು ಬಂದಿದೆ ನಮ್ಮ ಮನೆಗೆ, ಕಾಮಧೇನು ಬಂದಿದೆ ನಮ್ಮ ಮನೆಗೆ. ರಾಮಕೃಷ್ಣರೆಂಬ ಧ್ವನಿಯಾಲೈಸುತ್ತ, ರಾಮಕೃಷ್ಣರೆಂಬ ಧ್ವನಿಯಾಲೈಸುತ್ತ, ಕಾಮಧೇನು ಬಂದಿದೆ ನಮ್ಮ ಮನೆಗೆ, ಸುರದೇನು ಬಂದಿದೆ ನಮ್ಮ ಮನೆಗೆ, ಸುರದೇನು ಬಂದಿದೆ ನಮ್ಮ ಮನೆಗೆ. ಸುರದೇನು ಸುರದೇನು ಕಾಮಧೇನು,
ಸುರದೇನು ಸುರದೇನು ಕಾಮಧೇನು ಸುರದೇನು ಸುರದೇನು ಕಾಮಧೇನು. ಹರೇ ಶ್ರೀನಿವಾಸ. ನಮಸ್ತೆ, ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್, ನಿಜವಾಗ್ಲೂ ಚೆನ್ನಾಗಿತ್ತು. ಧನ್ಯವಾದ ಮೇಡಮ್. ಅದು ಇವತ್ತು ತುಂಬಾ ಇಷ್ಟ, ಅದು ಒಳ್ಳೇದು ಇವತ್ತು ಆಡಿದ್ರಿ ಅಂತ ಹೇಳ್ತೀನಿ ಮೇಡಮ್. ಅವಕಾಶ ಕೊಟ್ರಿ, ಸರಿ, ಧನ್ಯವಾದ. ಓಕೆ ಓಕೆ ಓಕೆ. ಥ್ಯಾಂಕ್ಸ್. ಗುರುದೇವಿ ಮೇಡಮ್. ಗುರುದೇವಿ ಮೇಡಮ್. ಗುರುದೇವಿ ಮೇಡಮ್, ಕಾರ್ಯಕ್ರಮ ಸಂಪನ್ನ ಮಾಡೋಣ. ಎಸ್ ಮೇಡಮ್. ಮಾಸ್ಟರ್, ಎಲ್ಲರಿಗೂ ಇಷ್ಟೊತ್ತನ ಭಾಗವಹಿಸಿದ ತಮ್ಮೆಲ್ಲರಿಗೂ ಆತ್ಮ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತು ಸಂಭ್ರಮಾಚರಣೆಯನ್ನು ಎಲ್ಲರೂ ತುಂಬಾ ಚೆನ್ನಾಗಿ ಭಾಗವಹಿಸಿದ್ದಾರೆ. ಪುಟ್ಟ ಪಾಪು 2 ಜುಟ್ಲು ಹಾಕೊಂಡು ತುಂಬಾ ಚೆನ್ನಾಗಿ, ಶಶಿಕಲಾ ಮೇಡಮ್ ಅವ್ರ ಮೊಮ್ಮಗು ಏನಾದ್ರು ಮಾತಾಡ್ತಿದ್ರೆ ಅನ್ಮಿಟ್ ಕೊಡಿ. ದೃಷ್ಟಿ ತೆಗೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ಕೂಡ ಆತ್ಮ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ನಿಮಗೂ ಸಹ ಗುರುದೇವಿ ಮೇಡಮ್. ಅನುರಾಧ ಮೇಡಮ್, ನಿಮಗೂ ಸಹ ಧನ್ಯವಾದಗಳು. ಧನ್ಯವಾದ. ಧನ್ಯವಾದ. ಥ್ಯಾಂಕ್ ಯು.